ನಮಸ್ಕಾರ ಫ್ರೆಂಡ್ಸ್. ಇದು ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ಆಧ್ಯಾತ್ಮಿಕ ಮಾರ್ಗದರ್ಶಕಗಳಲ್ಲಿ ಒಂದಾದ ಎಕಾರ್ಟ್ ಟೋಲೆ ಅವರ ದ ಪವರ್ ಆಫ್ ನೌ, ಈಗಿನ ಕ್ಷಣದ ಶಕ್ತಿ ಪುಸ್ತಕದ ಪಯಣ. ನಾವೆಲ್ಲರೂ ಬದುಕುತ್ತಿದ್ದೇವೆ, ಆದರೆ ನಾವೆಲ್ಲರೂ ಎಲ್ಲಿದ್ದೇವಾ? ನಮ್ಮ ದೇಹ ಒಂದು ಕಡೆ ಇದ್ದರೆ, ಮನಸ್ಸು ಸಾವಿರಾರು ಮೈಲುಗಳ ದೂರದಲ್ಲಿ ಹಳೆಯ ನೆನಪುಗಳ ಕಹಿ ಅಥವಾ ಭವಿಷ್ಯದ ಆತಂಕಗಳ ಸುಳಿಯಲ್ಲಿ ಸಿಲುಕಿಕೊಂಡಿದೆ. ಈ ಪುಸ್ತಕವು ಕೇವಲ ಓದಲು ಅಥವಾ ಕೇಳಲು ಇರುವ ಮಾಹಿತಿಯಲ್ಲ, ಇದು ನಿಮ್ಮ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಒಂದು ಸಾಧನ. ಟೋಲೆ ಅವರು ನಮಗೆ ಒಂದು ಕ್ರಾಂತಿಕಾರಿ ಸತ್ಯವನ್ನು ನೆನಪಿಸ್ತಾರೆ. ಜೀವನದಲ್ಲಿ ನಮಗಿರುವ ಏಕೈಕ ಮತ್ತು ಶಾಶ್ವತವಾದ ಸತ್ಯ ಏನಪ್ಪ ಅಂದರೆ, ಅದು ಈ ಕ್ಷಣ ಮಾತ್ರ. ನಮ್ಮ ಆಲೋಚನೆಗಳೇ ನಮ್ಮ ಸಂಕಟಕ್ಕೆ ಮೂಲ ಕಾರಣ ಅಂತ ವಿವರಿಸುವ ಈ ಕೃತಿ ಆ ಆಲೋಚನೆಗಳಿಂದ ಮುಕ್ತರಾಗಿ ಆಳವಾದ ಶಾಂತಿಯನ್ನು ಕಂಡುಕೊಳ್ಳುವುದು ಹೇಗೆ ಅಂತ ಕಲಿಸಿಕೊಡುತ್ತೆ. ನೀವು ಮಾನಸಿಕ ಒತ್ತಡದಿಂದ ಬಳಲ್ತಾ ಇರಲಿ ಅಥವಾ ಜೀವನದ ಆಳವಾದ ಅರ್ಥವನ್ನು ಹುಡುಕುತ್ತಿರಲಿ, ಈ ಪುಸ್ತಕವು ನಿಮ್ಮನ್ನು ನಿಮ್ಮ ನಿಜವಾದ ಅಸ್ತಿತ್ವದ ಕಡೆಗೆ ಕರೆದೊಯ್ಯುತ್ತೆ. ಇಲ್ಲಿ ಯಾವುದೇ ಧರ್ಮವಿಲ್ಲ, ಯಾವುದೇ ಸಂಕೀರ್ಣ ನಿಯಮಗಳಿಲ್ಲ. ಇಲ್ಲಿ ಇರುವುದು ಕೇವಲ ಪ್ರಸ್ತುತ ಕ್ಷಣದ ಅದ್ಭುತ ಶಕ್ತಿ ಮಾತ್ರ. ಬನ್ನಿ, ನಿಮ್ಮ ಹಳೆಯ ಗುರುತುಗಳನ್ನು ಬದಿಗಿಟ್ಟು ಈ ಕ್ಷಣದ ಮೌನದಲ್ಲಿ ಅಡಗಿರುವ ಅನಂತ ಶಾಂತಿಯನ್ನು ಅನ್ವೇಷಿಸೋಣ. ಈಗಿನ ಕ್ಷಣದ ಶಕ್ತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಎಂದಾದರೂ ಇಲ್ಲಿ ಮತ್ತು ಈಗ ಇರುವುದನ್ನು ಬಿಟ್ಟು ಬೇರೆಲ್ಲೋ ಬದುಕುತ್ತಿದ್ದೀರಿ ಅಂತ ನಿಮಗೆ ಅನಿಸ್ತಾ ಇದೆಯಾ? ನಿಮ್ಮ ದೇಹ ಎಲ್ಲಿದ್ದರೂ ಮನಸ್ಸು ಮಾತ್ರ ಮೈಲುಗಳಷ್ಟು ದೂರದಲ್ಲಿ ಕಳೆದ ಪಶ್ಚಾತ್ತಾಪದಲ್ಲಿ ಅಥವಾ ಭವಿಷ್ಯದ ಭಯದಲ್ಲಿ ಕಳೆದು ಹೋಗಿದೆಯೇ? ನಿಮಗೂ ಹೀಗೆ ಅನಿಸ್ತಾ ಇದ್ದರೆ ನೀವು ಒಬ್ಬಂಟಿ ಅಲ್ಲ. ಇಂದಿನ ಜಗತ್ತಿನಲ್ಲಿ ನಾವೆಲ್ಲರೂ ಸದಾ ಚಲನೆಯಲ್ಲಿ ಇದ್ದೇವೆ. ಮಾನಸಿಕವಾಗಿ ನಾವು ಆಲೋಚನೆಗಳೇ ಸುಳಿಯಲ್ಲಿ ಸಿಲುಕಿದ್ದೇವೆ. ಹಿಡಿಕೆ ಇಲ್ಲದ ಚಿಂತನೆ, ಯೋಜನೆ, ವಿಶ್ಲೇಷಣೆ ಮತ್ತು ಅತಿಯಾದ ಯೋಚನೆಗಳಲ್ಲಿ ಮುಳುಗಿದ್ದೇವೆ. ನಾವು ಒತ್ತಡದೊಂದಿಗೆ ಎಚ್ಚರಗೊಳ್ಳುತ್ತೇವೆ, ಆತಂಕದೊಂದಿಗೆ ಮಲಗುತ್ತೇವೆ. ಈ ನಡುವೆ ನಿಜವಾಗಿ ಅಸ್ತಿತ್ವದಲ್ಲಿರುವ ಏಕೈಕ ವಿಷಯವನ್ನು ನಾವು ಕಳೆದುಕೊಳ್ತಾ ಇದ್ದೇವೆ. ಅದುವೇ ಈ ವರ್ತಮಾನದ ಕ್ಷಣ. ನಾವು ನಮ್ಮದೇ ಮನಸ್ಸಿನ ಕೈದಿಯಾಗಿದ್ದೇವೆ. ನೆನಪುಗಳು, ನಿರೀಕ್ಷೆಗಳು ಮತ್ತು ತಲೆಯಲ್ಲಿ ಸದಾ ಓಡುವ ಕಥೆಗಳ ಸರಗಳಿಗೆ ನಾವು ಸಿಕ್ಕಿಬಿದ್ದಿದ್ದೇವೆ. ದುರಂತ ಏನಪ್ಪ ಅಂದರೆ, ನಮಗೆ ಇದರ ಅರಿವೇ ಆಗ್ತಾ ಇಲ್ಲ. ನಾವು ಈ ಗೊಂದಲವನ್ನೇ ಸಾಮಾನ್ಯ ಅಂತ ಕರೀತಾ ಇದ್ದೀವಿ. ಈ ನೋವನ್ನೇ ಜೀವನ ಅಂತ ನಂಬುತ್ತೇವೆ. ಆದರೆ ಬದುಕಲು ಇನ್ನೊಂದು ದಾರಿ ಇದ್ದರೆ, ಈ ಎಲ್ಲ ಗೊಂದಲಗಳ ನಡುವೆಯೂ ಶಾಂತಿ, ಸ್ಪಷ್ಟತೆ ಮತ್ತು ಆಳವಾದ ನೆಮ್ಮದಿಯನ್ನು ಅನುಭವಿಸುವ ದಾರಿ ಇದ್ದರೆ, ಅದನ್ನೇ ಎಕಾರ್ಟ್ ಟೋಲೆ ಅವರು ಕಂಡುಕೊಂಡರು ಮತ್ತು ಅವರ ಕ್ರಾಂತಿಕಾರಿ ಪುಸ್ತಕ ದ ಪವರ್ ಆಫ್ ನೌ ಮೂಲಕ ಹಂಚಿಕೊಂಡರು. ಟೋಲೆ ಅವರಿಗೆ ಈ ಜ್ಞಾನವು ಪುಸ್ತಕಗಳಿಂದ ಅಥವಾ ಆಧ್ಯಾತ್ಮಿಕ ಗುರುಗಳಿಂದ ಸಿಕ್ಕಿದ್ದಲ್ಲ. ಇದು ಅವರ ಜೀವನದ ಅತ್ಯಂತ ಕರಾಳ ಕ್ಷಣದಲ್ಲಿ ಹುಟ್ಟಿದ್ದು. 29ನೇ ವಯಸ್ಸಿನಲ್ಲಿ ತೀವ್ರ ಖಿನ್ನತೆಯಲ್ಲಿ ಇದ್ದಾಗ ಅವರ ಮನಸ್ಸಿನಲ್ಲಿ ಒಂದು ಆಲೋಚನೆ ಮೂಡಿತು. ನನ್ನೊಂದಿಗೆ ನಾನೇ ಬದುಕಲು ಇನ್ನೂ ಸಾಧ್ಯವಿಲ್ಲ. ಆಗ ಅವರಿಗೆ ಒಂದು ವಿಚಿತ್ರ ಸ್ಪಷ್ಟತೆ ಸಿಕ್ಕಿತು. ಅವರು ಪ್ರಶ್ನಿಸಿಕೊಂಡರು, ನನ್ನೊಂದಿಗೆ ಇರಲು ಸಾಧ್ಯವಾಗದ ಆ ನಾನು ಯಾರು? ಇಲ್ಲಿ ಇಬ್ಬರಿದ್ದಾರೆ. ಆ ಒಂದು ಪ್ರಶ್ನೆ ಅವರ ಒಳಗಿದ್ದ ಯಾವುದೋ ಒಂದು ಗೋಡೆಯನ್ನು ಒಡೆದಿತ್ತು. ಆ ಕ್ಷಣದಲ್ಲೇ ಅವರು ಶುದ್ಧ ಅರಿವಿನ ಸ್ಥಿತಿಗೆ ತಳ್ಳಲ್ಪಟ್ಟರು. ತಲೆಯೊಳಗಿನ ಆ ನಿರಂತರ ಸದ್ದು ನಿಂತು ಹೋಯಿತು. ಅಲ್ಲಿ ಉಳಿದಿದ್ದು ಕೇವಲ ಶಾಂತಿ ಮತ್ತು ನಿಶ್ಶಬ್ದ. ಮಾರನೇ ದಿನ ಅವರು ಎಚ್ಚರವಾದಾಗ ಸಂಪೂರ್ಣವಾಗಿ ಬದಲಾಗಿದ್ದರು. ಭಯ ಮಾಯವಾಗಿತ್ತು. ಅದರ ಜಾಗದಲ್ಲಿ ಅಚಲವಾದ ಆನಂದ ಇತ್ತು. ಈ ವಿಡಿಯೋ ಕೇವಲ ಒಂದು ಸಾರಾಂಶ ಅಲ್ಲ, ಇದೊಂದು ಆಹ್ವಾನ. ನೀವು ತೆರೆದ ಮನಸ್ಸಿನಿಂದ ಇದನ್ನು ಕೇಳಿದರೆ, ನಿಮ್ಮ ಒಳಗಿನ ಯಾವುದೋ ಒಂದು ಭಾಗ ಬದಲಾಗುತ್ತೆ. ಶಾಂತಿ ಅನ್ನೋದು ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುವುದರಿಂದ ಬರೋದಿಲ್ಲ, ಅದು ನಿಮ್ಮ ಪ್ರಜ್ಞೆಯನ್ನು ಬದಲಾಯಿಸುವುದರಿಂದ ಬರುತ್ತದೆ. ಈಗ ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಮೂಗಿನ ಮೂಲಕ ಉಸಿರು ಎಳೆದುಕೊಂಡು ಬಾಯಿಯ ಮೂಲಕ ಬಿಡಿ. ನಿಮ್ಮ ದೇಹವನ್ನು ಅನುಭವಿಸಿ, ಈ ಕ್ಷಣವನ್ನು ಅನುಭವಿಸಿ, ಬೇರೆಲ್ಲವನ್ನು ಮರೆತು ಬಿಡಿ.
ನೀವು ಏನನ್ನೋ ಸರಿಪಡಿಸಬೇಕಾಗಿಲ್ಲ. ನೀವು ಯಾರಾಗಬೇಕಾಗಿಲ್ಲ. ಕೇವಲ ಇರಿ, ಇಲ್ಲೇ ಇರಿ, ಈಗ ಇರಿ. ಯಾಕಪ್ಪ ಅಂದರೆ ಈ ಕ್ಷಣವೇ ಜೀವನ. ದ ಪವರ್ ಆಫ್ ನೌಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಭಾಗ 1. ಮೂಲ ಸಮಸ್ಯೆ: ಮಾನಸಿಕ ಸಮಯ ಮತ್ತು ನೋವಿನ ಶರೀರ. ದ ಪವರ್ ಆಫ್ ನೌನ ಜೀವನ ಬದಲಾಯಿಸುವ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಮೊದಲು ನಮ್ಮನ್ನು ಬಂಧನದಲ್ಲಿಟ್ಟಿರುವ ಅಂಶ ಯಾವುದು ಅಂತ ತಿಳಿಯಬೇಕು. ಹೊರಗಿನಿಂದ ಎಲ್ಲವೂ ಸರಿ ಇದ್ದರೂ ನಾವು ಒಳಗಿನಿಂದ ಏಕೆ ಎಷ್ಟು ಸಂಕಟ ಪಡ್ತಾ ಇದ್ದೀವಿ? ಇದಕ್ಕೆ ಎಕಾರ್ಟ್ ಟೋಲೆ ನೀಡುವ ಉತ್ತರ ಏನಪ್ಪ ಅಂದರೆ ಮಾನಸಿಕ ಸಮಯ, ಅಂದರೆ ಸೈಕಲಾಜಿಕಲ್ ಟೈಮ್. ಹೆಚ್ಚಿನ ಜನರು ನಿಜವಾಗಿಯೂ ಬದುಕುತ್ತಿಲ್ಲ. ಅವರು ಕೇವಲ ಯೋಚನೆ ಮಾಡ್ತಾ ಇದ್ದಾರೆ, ನೆನಪಿಸಿಕೊಳ್ತಾ ಇದ್ದಾರೆ, ನಿರೀಕ್ಷಿಸ್ತಾ ಇದ್ದಾರೆ ಅಥವಾ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಅವರು ಯಾವಾಗಲೂ ಎಲ್ಲೋ ಇರ್ತಾರೆ, ಆದರೆ ಈ ಕ್ಷಣದಲ್ಲಿ ಮಾತ್ರ ಇರೋದಿಲ್ಲ. ಏನಿದು ಮಾನಸಿಕ ಸಮಯ? ಇದು ಗಡಿಯಾರ ತೋರಿಸುವ ಸಮಯ ಅಲ್ಲ. ಇದು ನಿಮ್ಮ ಮನಸ್ಸು ಸೃಷ್ಟಿಸಿದ ಸಮಯ. ನಿಮ್ಮ ಗಮನವು ನಿನ್ನೆಯ ಗಾಯ ಮೇಲೆ ಅಥವಾ ನಾಳೆಯ ಭಯಗಳ ಮೇಲೆ ಕೇಂದ್ರೀಕೃತವಾದಾಗ ನೀವು ಮಾನಸಿಕ ಸಮಯದ ಕೈದಿಗಳಾಗ್ತೀರಾ. ಭೂತಕಾಲ: ನೀವು ಇಂದಿನದನ್ನು ಯೋಚಿಸಿದಾಗ ಅಪರಾಧ ಪ್ರಜ್ಞೆ, ಪಶ್ಚಾತ್ತಾಪ ಅಥವಾ ಕೋಪ ಹುಟ್ಟುತ್ತದೆ. ಭವಿಷ್ಯ: ಮುಂದಿನದನ್ನು ಯೋಚಿಸಿದಾಗ ಆತಂಕ, ಒತ್ತಡ ಮತ್ತು ಭಯ ಉಂಟಾಗುತ್ತದೆ. ನೀವು ಮಾನಸಿಕ ಸಮಯದ ಕೈದಿಗಳಾಗಿರ್ತೀರಿ. ಭೂತಕಾಲ: ನೀವು ಇಂದಿನದನ್ನು ಯೋಚಿಸಿದಾಗ ಅಪರಾಧ ಪ್ರಜ್ಞೆ, ಪಶ್ಚಾತ್ತಾಪ ಅಥವಾ ಕೋಪ ಹುಟ್ಟುತ್ತದೆ. ಭವಿಷ್ಯ: ಮುಂದಿನದನ್ನು ಯೋಚಿಸಿದಾಗ ಆತಂಕ, ಒತ್ತಡ ಮತ್ತು ಭಯ ಉಂಟಾಗುತ್ತದೆ. ಟೋಲೆ ಸರಳವಾಗಿ ಹೇಳ್ತಾರೆ, ನಾವು ಸಮಯವನ್ನು ಬಳಸುತ್ತಿಲ್ಲ, ಸಮಯವೇ ನಮ್ಮನ್ನು ಬಳಸ್ತಾ ಇದೆ. ನಾವು ಭವಿಷ್ಯದಲ್ಲಿ ಸುಖವಿದೆ ಅಂತ ನಂಬಿ ನಮ್ಮ ಕೈಯಲ್ಲಿರುವ ಏಕೈಕ ಸತ್ಯವಾದ ವರ್ತಮಾನವನ್ನು ಕಳೆದುಕೊಳ್ತಾ ಇದ್ದೀವಿ. ನೋವಿನ ಶರೀರ: ದ ಪೇನ್ ಬಾಡಿ. ಟೋಲೆ ಅವರು ಪೇನ್ ಬಾಡಿ ಅಥವಾ ನೋವಿನ ಶರೀರ ಅನ್ನೋ ಶಕ್ತಿಯ ಬಗ್ಗೆ ವಿವರಿಸ್ತಾ ಇದ್ದಾರೆ. ಇದು ನಿಮ್ಮ ಜೀವನದಲ್ಲಿ ಅನುಭವಿಸಿದ ಎಲ್ಲ ನೋವುಗಳು, ನಿರಾಸೆಗಳು ಮತ್ತು ಆಘಾತಗಳ ಒಟ್ಟು ರೂಪ. ಇದು ನಿಮ್ಮ ಶಕ್ತಿಯ ಮಂಡಲದಲ್ಲಿ ಅಡಗಿ ಕುಳಿತಿರುತ್ತೆ. ಇದು ಕೇವಲ ಸುಮ್ಮನೆ ಇರೋದಿಲ್ಲ, ಇದು ನೋವನ್ನೇ ಉಣ್ಣಲು ಬಯಸುತ್ತೆ. ಯಾರಾದರೂ ನಿಮ್ಮನ್ನು ಟೀಕಿಸಿದಾಗ ಅಥವಾ ಒತ್ತಡದ ಸನ್ನಿವೇಶ ಎದುರಾದಾಗ ಈ ನೋವಿನ ಶರೀರ ಎಚ್ಚರಗೊಳ್ಳುತ್ತೆ. ಆ ಕ್ಷಣದಲ್ಲಿ ನೀವು ನೀವಾಗಿ ಇರೋದಿಲ್ಲ. ನೀವು ಕೋಪಕ್ಕೆ, ಹತಾಶೆಗೆ ಅಥವಾ ರಕ್ಷಣಾತ್ಮಕ ವರ್ತನೆಗೆ ಒಳಗಾಗ್ತೀರಿ. ನೋವಿನ ಶರೀರಕ್ಕೆ ಭೂತಕಾಲ ಅಂದರೆ ಬಹಳ ಇಷ್ಟ. ಯಾಕಪ್ಪ ಅಂದರೆ ಅಲ್ಲಿ ಹಳೆಯ ಗಾಯಗಳೇ ಅದರ ಆಹಾರ. ಒಂದು ಆಮೂಲಾಗ್ರ ಅರಿವು: ನಾವು ಅನುಭವಿಸುವ ಹೆಚ್ಚಿನ ಸಂಕಟಗಳು ಅನಿವಾರ್ಯ ಅಲ್ಲ. ಟೋಲೆ ಹೇಳುವಂತೆ ನಾವೇ ಈ ನೋವನ್ನು ಸೃಷ್ಟಿಸಿಕೊಳ್ಳುತ್ತೇವೆ ಮತ್ತು ಅದನ್ನು ಬೆಳೆಸುತ್ತೇವೆ. ಇದರಿಂದ ಹೊರಬರಲು ಏಕೈಕ ದಾರಿ ಏನಪ್ಪ ಅಂದರೆ ಸಮಯದಿಂದ ಹೊರಬಂದು ವರ್ತಮಾನಕ್ಕೆ ಕಾಲಿಡುವುದು. ಒಂದು ಅದ್ಭುತ ಸತ್ಯವನ್ನು ನೆನಪಿಡಿ: ನೀವು ನಿಮ್ಮ ಆಲೋಚನೆಗಳು ಅಲ್ಲ, ನೀವು ನಿಮ್ಮ ಭೂತಕಾಲ ಅಲ್ಲ, ನೀವು ಈ ನೋವು ಅಲ್ಲ. ಇವೆಲ್ಲವನ್ನು ಗಮನಿಸುತ್ತಿರುವ ಆ ಮೌನ ಅರಿವು ನೀವು. ಆ ಅರಿವಿರುವುದು ಕೇವಲ ಈಗ ಮಾತ್ರ. ವರ್ತಮಾನವು ಕೇವಲ ಒಂದು ಸಮಯ ಅಲ್ಲ, ಅದು ನಿಮ್ಮ ಬಿಡುಗಡೆಯ ಹಾದಿ. ಬದುಕಿನ ಕತ್ತಲೆಯನ್ನು ಹೋಗಲಾಡಿಸಲು ನೀವು ಬೆಳಕನ್ನು ಹುಡುಕಬೇಕಾಗಿಲ್ಲ, ನೀವು ಬೆಳಕಾಗಬೇಕು ಅಷ್ಟೇ. ನೀವು ಸದಾ ಹುಡುಕುತ್ತಿದ್ದ ಆ ನೆಮ್ಮದಿ, ಶಾಂತಿ ಈಗಲೇ ಇಲ್ಲಿಯೇ ಇದೆ. ನೀವು ಮಾಡಬೇಕಾಗಿರೋದು ಇಷ್ಟೇ: ಎಚ್ಚರಗೊಳ್ಳುವುದು. ಭಾಗ 2: ಈಗಿನ ಕ್ಷಣದ ಶಕ್ತಿಗೆ ಎಚ್ಚರಗೊಳ್ಳುವುದು. ಅವೇಕನಿಂಗ್ ಟು ದ ಪವರ್ ಆಫ್ ನೌ. ನಿಜಕ್ಕೂ ಈಗ ಅಂದರೆ ಏನು? ಕೇಳಲು ಇದು ತುಂಬ ಸರಳವಾಗಿ ಕಾಣಬಹುದು, ಆದರೆ ಈ ಸರಳತೆಯೇ ನಿಮ್ಮನ್ನು ದಾರಿ ತಪ್ಪಿಸದಿರಲಿ. ಈಗಿನ ಕ್ಷಣದ ಶಕ್ತಿ ಅನ್ನೋದು ನಾವು ಕಂಡುಕೊಳ್ಳಬಹುದಾದ ಅತ್ಯಂತ ಆಳವಾದ ಮತ್ತು ರೂಪಾಂತರಕಾರಿ ಸತ್ಯ ಆಗಿದೆ. ಆದರೂ ನಾವು ಸದಾ ಇದನ್ನು ಅಲಕ್ಷಿಸುತ್ತಲೇ ಇರ್ತೀವಿ. ಟೋಲೆ ಬರೆಯುತ್ತಾರೆ, ಸಮಯವು ಅಮೂಲ್ಯವಾದದ್ದಲ್ಲ, ಅದು ಕೇವಲ ಒಂದು ಭ್ರಮೆ.
ನೀವು ಯಾವುದನ್ನು ಅಮೂಲ್ಯ ಅಂತ ಭಾವಿಸ್ತೀರೋ ಅದು ಸಮಯವಲ್ಲ, ಬದಲಾಗಿ ಸಮಯಕ್ಕೆ ಮೀರಿದ ಆ ಒಂದು ಬಿಂದು, ಅದೇ ಈಗ. ನಾವು ಈಗ ಅಂತಂದರೆ ಏನು? ಈಗ ಅನ್ನೋದು ಶಾಶ್ವತವಾದ ವರ್ತಮಾನ. ನಿಜವಾಗಿಯೂ ಅಸ್ತಿತ್ವದಲ್ಲಿರುವುದು ಇದು ಮಾತ್ರ. ಭೂತಕಾಲ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಮರುಕಳಿಸುವ ನೆನಪುಗಳು ಅಷ್ಟೇ. ಭವಿಷ್ಯ ಅನ್ನೋದು ಕೇವಲ ಒಂದು ಮಾನಸಿಕ ಕಲ್ಪನೆ. ನಿಮ್ಮ ಆಲೋಚನೆಗಳನ್ನು ಹೊರತುಪಡಿಸಿ ಇವುಗಳಿಗೆ ಯಾವುದೇ ಅಸ್ತಿತ್ವ ಇಲ್ಲ. ನಿಮ್ಮ ಜೀವನದ ಪ್ರತಿ ಅನುಭವವು ನಡೆದದ್ದು ಈಗ ಮಾತ್ರ. ಭೂತಕಾಲದಲ್ಲಿ ಏನು ಸಂಭವಿಸಲಿಲ್ಲ. ಅದು ಸಂಭವಿಸಿದಾಗಲೂ ಅದು ಈಗಿನ ಕ್ಷಣವೇ ಆಗಿತ್ತು. ಚಂಡಮಾರುತದ ಮಧ್ಯದ ನಿಶ್ಶಬ್ದ. ನಿಮ್ಮ ಜೀವನವನ್ನು ಒಂದು ನದಿಯಂತೆ ಕಲ್ಪಿಸಿಕೊಳ್ಳಿ. ಹೆಚ್ಚಿನ ಜನರು ಹರಿಯುವ ನೀರನ್ನು ಗಮನಿಸಿದರೆ ದೂರದ ದಿಗಂತವನ್ನು ಅಥವಾ ತಾವು ಹಾದು ಬಂದ ಹಾದಿಯನ್ನು ನೋಡುತ್ತಾ ಆತಂಕ ಪಡ್ತಾ ಇರ್ತಾರೆ. ಆದರೆ ನಿಮ್ಮ ಪಾದಗಳ ಕೆಳಗೆ ಹರಿಯುತ್ತಿರುವ ಆ ನೀರೇ ಈಗಿನ ಕ್ಷಣ. ಅಥವಾ ಒಂದು ಚಂಡಮಾರುತವನ್ನು ಕಲ್ಪಿಸಿಕೊಳ್ಳಿ. ಹೊರಗೆ ಗಾಳಿ, ಮಳೆ, ಗೊಂದಲಗಳ ಅಬ್ಬರ ಇರುತ್ತೆ. ಆದರೆ ಚಂಡಮಾರುತದ ಮಧ್ಯಭಾಗದಲ್ಲಿ, ಅಂದರೆ ದ ಐ ಆಫ್ ದ ಸ್ಟಾರ್ಮ್, ಕೇವಲ ಮೌನ ಮತ್ತು ಶಾಂತಿ ಇರುತ್ತೆ. ಈಗ ಅನ್ನೋದು ಚಂಡಮಾರುತದ ಕೇಂದ್ರ ಬಿಂದು ಇದ್ದಂತೆ. ಇದು ಹೊರಗಿನ ಗೊಂದಲಗಳನ್ನು ನಿರಾಕರಿಸೋದಿಲ್ಲ, ಆದರೆ ಅವುಗಳಿಂದ ಬಾಧಿತವಾಗುವುದೂ ಇಲ್ಲ. ಜೀವನದ ಮೇಲೆ ಇದರ ಪ್ರಭಾವ. ನೀವು ಈಗಲೇ ಒಂದು ಕ್ಷಣ ನಿಂತು ಯಾವುದೇ ತೀರ್ಪು ನೀಡದೆ ಅಥವಾ ಲೇಬಲ್ ಹಚ್ಚದೆ ನಿಮ್ಮ ಗಮನವನ್ನು ಇಲ್ಲಿಗೆ ತಂದರೆ ಎಕಾರ್ಟ್ ಟೋಲೆ ಅವರು ಹೇಳುತ್ತಿರುವುದು ನಿಮಗೆ ಅರ್ಥ ಆಗುತ್ತೆ. ನಿಮ್ಮ ಉಸಿರಾಟದ ಸಂವೇದನೆ, ಸುತ್ತಲಿನ ಸಣ್ಣ ಶಬ್ದಗಳು, ಕುಳಿತಿರುವ ಕುರ್ಚಿಯ ಮೇಲಿನ ನಿಮ್ಮ ದೇಹದ ತೂಕ, ಇವೆಲ್ಲವೂ ಆಲೋಚನೆಗಳು ಅಲ್ಲ, ಇವು ಅನುಭವಗಳು. ಈ ಅನುಭವದಲ್ಲಿ ಯಾವುದೇ ಒತ್ತಡ ಇಲ್ಲ, ಯಾವುದೇ ಭಯವೂ ಇಲ್ಲ. ಇಲ್ಲಿರುವುದು ಕೇವಲ ಪ್ರಜ್ಞೆ ಮಾತ್ರ. ವರ್ತಮಾನದಲ್ಲಿ ಬದುಕುವುದು ಅಂತಂದರೆ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳುವುದು ಎಂದು ಅರ್ಥ ಅಲ್ಲ. ಅದರ ಅರ್ಥ ನಿಮ್ಮ ಸಮಸ್ಯೆಗಳೊಂದಿಗೆ ನೀವು ಗುರುತಿಸಿಕೊಳ್ಳುವುದನ್ನು ನಿಲ್ಲಿಸುತ್ತೀರಿ ಅಂತ ಅರ್ಥ. ಸಮಸ್ಯೆಗಳನ್ನು ನಿಮ್ಮ ಜೀವನದ ಕಥೆಯಾಗಿ ನೋಡುವ ಬದಲು ಅವುಗಳನ್ನು ಬಂದು ಹೋಗುವ ಮೋಡಗಳಂತೆ ನೋಡ್ತೀರಿ. ಸಾಮಾನ್ಯವೇ ಅಸಾಮಾನ್ಯವಾಗುವ ಕ್ಷಣ. ನೀವು ಈಗಿನ ಕ್ಷಣದಲ್ಲಿ ಬದುಕಲು ಆರಂಭಿಸಿದಾಗ ಒಂದು ಸಣ್ಣ ನಡಿಗೆಯು ಅದ್ಭುತಪೂರ್ಣವಾಗಿ ಕಾಣುತ್ತದೆ. ಒಂದು ಕಪ್ ಚಹಾ ಕುಡಿಯುವುದು ಪವಿತ್ರ ವಿಧಿ ಆಗುತ್ತದೆ. ಇತರರೊಂದಿಗೆ ಮಾತುಕತೆ ಜೀವಂತಿಕೆಯಿಂದ ಕೂಡುತ್ತದೆ. ಯಾಕಪ್ಪ ಅಂದರೆ ಅಲ್ಲಿ ನೀವು ಪೂರ್ಣವಾಗಿ ಇರ್ತೀರ. ನೀವು ಏನನ್ನೋ ಮಾಡುವ ಅಥವಾ ಏನನ್ನೋ ಹೊಂದುವ ಗೀಳಿನಿಂದ ಮುಕ್ತರಾಗಿ ಕೇವಲ ಇರುವ ಬೀಯಿಂಗ್ ಸ್ಥಿತಿಗೆ ತಲುಪ್ತೀರ. ನಿಮ್ಮ ಮೆದುಳು ಒತ್ತಡದ ಹಾರ್ಮೋನ್ಗಳನ್ನು ಕಡಿಮೆ ಮಾಡುತ್ತದೆ, ಸೃಜನಶೀಲತೆ ಹೆಚ್ಚುತ್ತದೆ ಮತ್ತು ನಿಮ್ಮ ದೇಹವು ತಾನಾಗಿಯೇ ಗುಣಮುಖವಾಗಲು ಆರಂಭಿಸುತ್ತೆ. ಅಭ್ಯಾಸದ ಅಗತ್ಯ. ಮನಸ್ಸು ನಿಮ್ಮನ್ನು ಎಚ್ಚರಗೊಳ್ಳಲು ಬಿಡೋದಿಲ್ಲ. ಅದು ನಿಮ್ಮ ಮೇಲೆ ನಿಯಂತ್ರಣ ಸಾಧಿಸಲು ಬಯಸುತ್ತೆ. ಹಾಗಾಗಿ ಪ್ರಜ್ಞೆ ಅನ್ನೋದು ಒಂದು ಅಭ್ಯಾಸವಾಗಬೇಕೇ ಹೊರತು ಇದನ್ನು ಈಗಲೇ ಪ್ರಯತ್ನಿಸಿ. ಕಣ್ಣುಗಳನ್ನು ಮುಚ್ಚಿ ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ನಿಮ್ಮ ಕೈಗಳಲ್ಲಿ, ಎದೆಯಲ್ಲಿ, ಪಾದಗಳಲ್ಲಿ ಜೀವಂತಿಕೆಯನ್ನು ಅನುಭವಿಸಿ. ಇದೇ ಈಗ. ಇದು ಯಾವಾಗಲೂ ಇಲ್ಲಿಯೇ ಇತ್ತು, ನೀವು ಮಾತ್ರ ಬೇರೆಲ್ಲೋ ಹುಡುಕ್ತಾ ಇದ್ರಿ. ಈಗಿನ ಕ್ಷಣದ ಶಕ್ತಿ ಎನ್ನುವುದು ತಲೆಯಿಂದ ಅರ್ಥ ಮಾಡಿಕೊಳ್ಳುವ ವಿಷಯ ಅಲ್ಲ, ಅದು ಪೂರ್ಣ ಅಸ್ತಿತ್ವದಿಂದ ಅನುಭವಿಸುವ ಸತ್ಯ. ಭಾಗ 3. ಮನಸ್ಸು ವರ್ತಮಾನದ ಶತ್ರು. ದ ಮೈಂಡ್ ಆಸ್ ದ ಎನಿಮಿ ಆಫ್ ಪ್ರೆಸೆನ್ಸ್. ನೀವು ಎಂದಾದರೂ ರಾತ್ರಿ ಮಲಗಿದಾಗ ಹಳೆಯ ನೆನಪುಗಳ ಅಥವಾ ಮುಂದಿನ ವಾರದ ಚಿಂತೆಗಳ ಸುಳಿಯಲ್ಲಿ ಸಿಲುಕಿದ್ದೀರಾ? ಆ ಆಲೋಚನೆಗಳಿಂದ ನೆಮ್ಮದಿ ಸಿಗುವುದಿಲ್ಲ ಅಂತ ತಿಳಿದಿದ್ರೂ ಆತಂಕದ ಅಲೆಗಳು ಏರುತ್ತಲೇ ಇರ್ತವೆ. ಇದು ಅತಿಯಾದ ಆಲೋಚನೆಯಲ್ಲಿ ಮುಳುಗಿರುವ ಮನಸ್ಸಿನ ಆಟ. ಎಕಾರ್ಟ್ ಟೋಲೆ ಪ್ರಕಾರ ನಿಮ್ಮ ಕೆಲಸ ಅಥವಾ ನಿಮ್ಮ ಗತಕಾಲವು ನಿಮ್ಮ ಸಂಕಟಕ್ಕೆ ಕಾರಣ ಅಲ್ಲ, ನಿಮ್ಮ ಮನಸ್ಸೇ ನಿಮ್ಮ ದುಃಖದ ಮೂಲ. ನಾವು ಬುದ್ಧಿವಂತಿಕೆ ಮತ್ತು ಆಲೋಚನಾ ಶಕ್ತಿಯನ್ನು ಗೌರವಿಸ್ತೇವೆ, ಆದರೆ ಟೋಲೆ ಹೇಳ್ತಾರೆ ಆಲೋಚಿಸುವುದು ಸಮಸ್ಯೆ ಅಲ್ಲ, ಆದರೆ ಆಲೋಚನೆ ನಿಲ್ಲಿಸಲು ಸಾಧ್ಯವಾಗದಿರುವುದು ಅಸಲಿ ಸಮಸ್ಯೆ. ಮನಸ್ಸು ಎಂಬ ಯಂತ್ರ. ನಮ್ಮ ಮನಸ್ಸು ನಿಲ್ಲಿಸಲಾಗದ ಯಂತ್ರದಂತೆ ಓಡ್ತಾ ಇರುತ್ತೆ.
ಒಂದು ಆಲೋಚನೆಯಿಂದ ಇನ್ನೊಂದು, ಅಲ್ಲಿಂದ ಮತ್ತೊಂದು, ಹೀಗೆ ನಾವು ಮಾನಸಿಕ ಸದ್ದಿನ ಅಡಿಯಲ್ಲಿ ಹೂತು ಹೋಗಿದ್ದೇವೆ. ಈ ಆಲೋಚನೆಗಳು ಹೆಚ್ಚಾಗಿ ಪುನರಾವರ್ತಿತ, ವಿಮರ್ಶಾತ್ಮಕ ಮತ್ತು ಭಯ ಆಧಾರಿತವಾಗಿ ಇರ್ತವೆ. ಟೋಲೆ ಬರೀತಾರೆ, ಮನಸ್ಸು ಸರಿಯಾಗಿ ಬಳಸಿದರೆ ಅದ್ಭುತ ಆಯುಧ, ತಪ್ಪಾಗಿ ಬಳಸಿದರೆ ವಿನಾಶಕಾರಿ. ರಿಯಾಲಿಟಿ ಏನಪ್ಪ ಅಂದರೆ, ನಿಮ್ಮ ಮನಸ್ಸನ್ನು ಬಳಸುತ್ತಿಲ್ಲ, ಮನಸ್ಸೇ ನಿಮ್ಮನ್ನು ಬಳಸ್ತಾ ಇದೆ. ದಹಂ ಅಥವಾ ಈಗೋ. ಮನಸ್ಸು ಸೃಷ್ಟಿಸುವ ಸುಳ್ಳ ಗುರುತೇ ಅಹಂ. ನಿಮ್ಮ ಹೆಸರು, ಕೆಲಸ, ಅಭಿಪ್ರಾಯಗಳು ಮತ್ತು ನೆನಪುಗಳ ಆಧಾರದ ಮೇಲೆ ನೀವು ನಾನೇ ಇವನು ಅಂತ ನಂಬಿಕೊಂಡಿದ್ದೀರಿ. ಆದರೆ ಅಹಂ ಬದುಕುವುದು ಕೇವಲ ಹೋಲಿಕೆ ಮತ್ತು ವಿರೋಧದ ಮೇಲೆ. ಅಹಂ ಸದಾ ಹೇಳ್ತದೆ, ನಾನು ಸಾಲದು, ನನಗಿಂತ ಇನ್ನೊಬ್ಬರು ಉತ್ತಮರು, ಅಥವಾ ನಾನೇ ಎಲ್ಲದಕ್ಕಿಂತ ಶ್ರೇಷ್ಠ. ಇದು ವರ್ತಮಾನದಲ್ಲಿ ಇರಲು ಸಾಧ್ಯವಿಲ್ಲ. ಯಾಕಪ್ಪ ಅಂದರೆ ಈಗಿನ ಕ್ಷಣದಲ್ಲಿ ಯಾವುದೇ ಕಥೆಗಳು ಇಲ್ಲ, ಕೇವಲ ಬದುಕಷ್ಟೇ ಇದೆ. ನೀವು ಸೋಷಿಯಲ್ ಮೀಡಿಯಾ ನೋಡುವಾಗ ಸ್ನೇಹಿತರೊಬ್ಬರ ಪ್ರವಾಸದ ಫೋಟೋ ನೋಡಿ ಅಸೂಯೆ ಪಟ್ಟರೆ ಅದು ನಿಮ್ಮ ಅಹಂ ಪಡುತ್ತಿರುವ ಸಂಕಟ. ಯಾರಾದರೂ ನಿಮ್ಮನ್ನು ಟೀಕಿಸಿದಾಗ ನೀವು ಗಂಟೆಗಟ್ಟಲೆ ಅದಕ್ಕೆ ಉತ್ತರ ಕೊಡಲು ಸಂಭಾಷಣೆ ನಡೆಸ್ತಾ ಇದ್ದರೆ ಅದು ನಿಮ್ಮ ಅಹಂ ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತಿರುವ ರೀತಿ. ಆಲೋಚಿಸುವವನ್ನು ಗಮನಿಸಿ. ದ ವಾಚರ್. ಈ ಬಂಧನದಿಂದ ಬಿಡುಗಡೆ ಪಡಲು ಇರುವ ದಾರಿ ಅಂತಂದರೆ ಈ ಸತ್ಯವನ್ನು ಅರಿತುಕೊಳ್ಳೋದು. ನೀವು ನಿಮ್ಮ ಆಲೋಚನೆಗಳು ಅಲ್ಲ. ಆಲೋಚನೆಗಳನ್ನು ಗಮನಿಸುವ ಆ ಮೌನ ಸಾಕ್ಷಿ ನೀವು. ನಿಮ್ಮ ತಲೆಯೊಳಗಿನ ಧ್ವನಿಯನ್ನು ಆಕಾಶದಲ್ಲಿ ತೇಲುತ್ತಿರುವ ಮೋಡಗಳಂತೆ ಗಮನಿಸಿ. ಅದನ್ನು ವಿರೋಧಿಸಬೇಡಿ, ಅದರ ಹಿಂದೆ ಹೋಗಬೇಡಿ, ಕೇವಲ ಗಮನಿಸಿ. ಹೀಗೆ ಮಾಡಿದಾಗ ಆ ಧ್ವನಿಯ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಆಲೋಚನೆಗಳಿಂದ ಮುಕ್ತರಾದಾಗ ಮಾತ್ರ ನಿಜವಾದ ಶಕ್ತಿಯನ್ನು, ಅಂದರೆ ಮೌನದ ಶಕ್ತಿಯನ್ನು ಅನುಭವಿಸ್ತೀರ. ದೈನಂದಿನ ಜೀವನದಲ್ಲಿ ಅಭ್ಯಾಸ. ಆಲೋಚನೆಯನ್ನು ಪತ್ತೆ ಹಚ್ಚಿ. ನಿಮ್ಮ ಮನಸ್ಸು ಹಳೆಯ ನೆನಪುಗಳಿಗೆ ಅಥವಾ ಭವಿಷ್ಯದ ಚಿಂತೆಗಳಿಗೆ ಜಾರಿದಾಗ ತಕ್ಷಣ ಅದನ್ನು ಗುರುತಿಸಿ ವರ್ತಮಾನಕ್ಕೆ ಮರಳಿ. ನಿಮ್ಮ ಉಸಿರಾಟದ ಕಡೆ ಗಮನ ಹರಿಸಿ. ಸುತ್ತಲಿನ ಶಬ್ದಗಳನ್ನು ಆಲಿಸಿ. ನಿಮ್ಮ ಕೈಗಳ ಜೀವಂತಿಕೆಯನ್ನು ಅನುಭವಿಸಿ. ಭಾವನೆಗಳನ್ನು ಗಮನಿಸಿ. ಕೋಪ ಅಥವಾ ಅಸೂಯೆ ಬಂದಾಗ ಅದನ್ನು ತಡೆಯಬೇಡಿ. ಅದು ದೇಹದ ಮೂಲಕ ಹಾದು ಹೋಗುವ ಒಂದು ಅಲೆಯಂತೆ ನೋಡಿ. ಅದಕ್ಕೆ ಆಲೋಚನೆಗಳ ಇಂಧನ ಸುರಿಯಬೇಡಿ. ಹೀಗೆ ಮಾಡಿದಾಗ ನೀವು ಅಹಂನಿಂದ ಅರಿವಿಗೆ, ಭಯದಿಂದ ಸ್ವಾತಂತ್ರ್ಯಕ್ಕೆ ಚಲಿಸ್ತೀರಾ. ಭಾಗ 4. ವರ್ತಮಾನದ ಪ್ರವೇಶ. ಈಗ ಇರುವುದು ಹೇಗೆ? ಎಂಟರಿಂಗ್ ದ ನೌ. ಈಗ ನೀವಿ ಮಾತುಗಳನ್ನು ಕೇಳುತ್ತಿರುವಾಗಲೇ ಒಂದು ಕ್ಷಣ ನಿಲ್ಲಿ. ನಿಧಾನವಾಗಿ, ಆಳವಾಗಿ ಒಂದು ಉಸಿರನ್ನು ತೆಗೆದುಕೊಳ್ಳಿ. ಗಾಳಿ ನಿಮ್ಮ ಶ್ವಾಸಕೋಶವನ್ನು ತುಂಬುವುದನ್ನು ಗಮನಿಸಿ. ನಂತರ ಮೆಲ್ಲನೆ ಹೊರಬಿಡಿ. ಆ ಒಂದು ಉಸಿರಾಟದ ಕ್ಷಣದ ಅಡಿಯದಲ್ಲಿರುವ ಮೌನವನ್ನು ಅನುಭವಿಸಿ. ಅದೇ ವರ್ತಮಾನದ ಹೆಬ್ಬಾಗಿಲು. ನೀವೀಗ ಈಗಿನ ಕ್ಷಣಕ್ಕೆ ಕಾಲಿಟ್ಟಿದ್ದೀರಿ. ಈಗಿನ ಕ್ಷಣದ ಶಕ್ತಿ ಅನ್ನೋದು ಕೇವಲ ಒಂದು ವಿಚಾರ ಅಲ್ಲ, ಅದೊಂದು ಅನುಭವ. ಇದು ಎಲ್ಲರಿಗೂ ಎಲ್ಲ ಕಾಲಕ್ಕೂ ಲಭ್ಯವಿರುವ ದಾರಿ. ಗೊಂದಲ ಮತ್ತು ಅತಿಯಾದ ಯೋಚನೆಗಳ ಜಗತ್ತಿನಿಂದ ಶಾಂತಿಗೆ ಮರಳಲು ಎಕಾರ್ಟ್ ಟೋಲೆ 4 ಸರಳ ಹಂತಗಳನ್ನು ನೀಡಿದ್ದಾರೆ. ಹಂತ 1. ತೀರ್ಪು ನೀಡದೆ ಆಲೋಚನೆಗಳನ್ನು ಗಮನಿಸಿ. ಮೊದಲ ಹಂತವೇ ಅರಿವು. ನಿಮ್ಮ ಮನಸ್ಸು ಏನು ಮಾಡ್ತಾ ಇದೆ ಅನ್ನೋದನ್ನು ಅದರೊಳಗೆ ಸಿಲುಕದೆ ಗಮನಿಸಿ. ಟೋಲೆ ಹೇಳ್ತಾರೆ, ನೀವು ನಿಮ್ಮ ಆಲೋಚನೆಗಳನ್ನು ಗಮನಿಸಲು ಆರಂಭಿಸಿದ ತಕ್ಷಣ ನಿಮಗೂ ಮತ್ತು ನಿಮ್ಮ ಮನಸ್ಸಿಗೂ ನಡುವೆ ಒಂದು ಸಣ್ಣ ಅಂತರ ಸೃಷ್ಟಿಯಾಗುತ್ತೆ. ಆ ಅಂತರವೇ ಪ್ರಜ್ಞೆ. ನೀವು ಆಲೋಚನೆಗಳನ್ನು ತಡೆಯಬೇಕಾಗಿಲ್ಲ. ಬದಲಾಗಿ ನದಿಯ ದಡದಲ್ಲಿ ಕುಳಿತು ಹರಿಯುವ ಎಲೆಗಳನ್ನು ನೋಡುವಂತೆ ನಿಮ್ಮ ಆಲೋಚನೆಗಳನ್ನು ಗಮನಿಸಿ. ಆ ಕ್ಷಣದಲ್ಲಿ ನೀವು ಆಲೋಚನೆಗಳ ಸಾಕ್ಷಿ ಆಗ್ತೀರಾ. ಹಂತ 2. ವಿಶ್ಲೇಷಿಸಬೇಡಿ, ಕೇವಲ ವೀಕ್ಷಿಸಿ. ನಮಗೆ ಎಲ್ಲವನ್ನು ವಿಶ್ಲೇಷಿಸುವ ಅಭ್ಯಾಸ ಇದೆ. ನನಗೆ ಏಕೆ ಹೀಗಾಗ್ತಿದೆ ಅಂತ ಕೇಳುವ ಬದಲು ಕೇವಲ ಗಮನಿಸಿ. ಮನಸ್ಸಿನಲ್ಲಿ ಒತ್ತಡ ಇದ್ದರೆ ನನಗೆ ಯಾವಾಗಲೂ ಹೀಗೆ ಆಗುತ್ತದೆ ಅಂತ ಕತೆ ಕಟ್ಟಬೇಡಿ. ಬದಲಾಗಿ ಒತ್ತಡದ ಭಾವ ಇದೆ ಅಂತ ಸುಮ್ಮನೆ ಗುರುತಿಸಿ. ಟೋಲೆ ಹೇಳ್ತಾರೆ, ನೀವು ಆಕಾಶ ಇದ್ದಂತೆ. ಮೋಡಗಳು ಅಂದರೆ ಆಲೋಚನೆಗಳು ಮತ್ತು ಭಾವನೆಗಳು ಬಂದು ಹೋಗುತ್ತವೆ, ಆದರೆ ಆಕಾಶವು ಬದಲಾಗೋದಿಲ್ಲ. ನೀವು ಆಕಾಶವಾಗಿದ್ದೀರಿ ಅಂತ ಅರಿತಾಗ ಎಲ್ಲವನ್ನು ಸರಿಪಡಿಸುವ ಹಠ ಮಾಯವಾಗಿ ಎಲ್ಲವನ್ನು ಒಪ್ಪಿಕೊಳ್ಳುವ ಶಾಂತಿ ಲಭಿಸುತ್ತದೆ. ಹಂತ 3.
ಉಸಿರಾಟವನ್ನು ಒಂದು ದ್ವಾರವನ್ನಾಗಿ ಬಳಸಿ. ಉಸಿರಾಟವು ನಿಮ್ಮ ಅತ್ಯಂತ ನಂಬಿಕಸ್ಥ ಸಂಗಾತಿ. ಅದು ಸದಾ ನಿಮ್ಮೊಂದಿಗೆ ಇರುತ್ತದೆ ಮತ್ತು ಅದು ನೀವು ಯಾವಾಗಲೂ ಈಗ ಮಾತ್ರ ನಡೆಯುತ್ತದೆ. ನೀವು ಪ್ರಜ್ಞಾಪೂರ್ವಕವಾಗಿ ಉಸಿರಾಡಿದಾಗ ನಿಮ್ಮ ಆಲೋಚನೆಗಳ ಸರಣಿಯು ತುಂಡಾಗುತ್ತದೆ ಮತ್ತು ನೀವು ವರ್ತಮಾನಕ್ಕೆ ಮರಳುತ್ತೀರಾ. ಇದು ಕೇವಲ ವಿಶ್ರಾಂತಿ ಪಡೆಯುವ ತಂತ್ರ ಅಲ್ಲ, ಇದೊಂದು ಆಧ್ಯಾತ್ಮಿಕ ಕ್ರಿಯೆ. ಯಾವಾಗ ಆತಂಕ ಅಥವಾ ಅತಿಯಾದ ಯೋಚನೆಗಳು ನಿಮ್ಮನ್ನು ಕಾಡುತ್ತವೆಯೋ ತಕ್ಷಣ ನಿಮ್ಮ ಗಮನವನ್ನು ಉಸಿರಾಟದ ಕಡೆಗೆ ತನ್ನಿ. ಹಂತ 4, ದೇಹದ ಒಳಗಿನ ಜೀವಂತಿಕೆಯನ್ನು ಅನುಭವಿಸಿ. ನಾವು ಹೆಚ್ಚಾಗಿ ನಮ್ಮ ತಲೆಯಲ್ಲೇ ಬದುಕ್ತೇವೆ, ನಮ್ಮ ದೇಹದ ಸಂಪರ್ಕವನ್ನೇ ಕಳೆದುಕೊಂಡಿದ್ದೇವೆ. ಟೋಲೆ ಒಂದು ಅದ್ಭುತ ಅಭ್ಯಾಸವನ್ನು ಸೂಚಿಸ್ತಾರೆ. ಒಳ ದೇಹದ ಅನುಭವ, ಇನ್ನರ್ ಬಾಡಿ ಅವೇರ್ನೆಸ್. ಕಣ್ಣು ಮುಚ್ಚಿ ಕೈಗಳ ಮೇಲೆ ಗಮನವಿಡಿ. ಅವುಗಳನ್ನು ಅಲುಗಾಡಿಸಬೇಡಿ, ಕೇವಲ ಒಳಗಿನಿಂದ ಅನುಭವಿಸಿ. ಅಲ್ಲಿರುವ ಸಣ್ಣ ಸಂವೇದನೆ, ಬೆಚ್ಚನೆ ಅನುಭವ ಅಥವಾ ಜೀವಂತಿಕೆಯನ್ನು ಗಮನಿಸಿ. ಈ ಜೀವಂತಿಕೆ ನಿಮ್ಮ ಇಡೀ ದೇಹಕ್ಕೆ ಹರಡಲಿ. ನೀವು ಸಂಪೂರ್ಣವಾಗಿ ನಿಮ್ಮ ದೇಹದ ಅರಿವಿನಲ್ಲಿ ಇದ್ದಾಗ ಮನಸ್ಸು ಮೌನವಾಗುತ್ತದೆ. ನಿಜವಾದ ಪ್ರಜ್ಞೆಯ ಅನುಭವ ಹೇಗೆ ಇರುತ್ತದೆ? ಇದು ಯಾವುದೇ ಕಾರಣವಿಲ್ಲದೆ ಶಾಂತಿ. ಇದು ಕೇವಲ ಶೂನ್ಯ ಅಲ್ಲ, ಇದು ಪೂರ್ಣವಾಗಿ ಇರುವ ಮೌನ. ನೀವು ನಿಜವಾಗಿಯೂ ವರ್ತಮಾನದಲ್ಲಿ ಇದ್ದಾಗ ಸಮಯದ ವೇಗ ಕಡಿಮೆ ಅನಿಸುತ್ತೆ. ಬಣ್ಣಗಳು ಹೆಚ್ಚು ಗಾಢವಾಗಿ, ಶಬ್ದಗಳು ಹೆಚ್ಚು ಸ್ಪಷ್ಟವಾಗಿ ಕೇಳ್ತವೆ. ಒಂದು ಸಣ್ಣ ನಡಕೆಯು ಒಂದು ಮಹಾದಿನದಂತೆ ಅನಿಸುತ್ತೆ. ಟೋಲೆ ಹೇಳ್ತಾರೆ, ಈಗಿನ ಕ್ಷಣವೇ ನಿಮ್ಮಲ್ಲಿರುವುದು ಅಂತ ಆಳವಾಗಿ ಅರಿತುಕೊಳ್ಳಿ. ಈಗ ಅನ್ನುವುದನ್ನೇ ನಿಮ್ಮ ಜೀವನದ ಮುಖ್ಯ ಕೇಂದ್ರವಾಗಿ ಮಾಡಿಕೊಳ್ಳಿ. ನೀವು ಜೀವನವನ್ನು ಹುಡುಕುವುದನ್ನು ನಿಲ್ಲಿಸಿ, ಅದನ್ನು ಬದುಕಲು ಆರಂಭಿಸ್ತೀರಿ. ಯಾಕಪ್ಪ ಅಂದರೆ ಜೀವನ ಅನ್ನೋದು ಬೇರೆಲ್ಲೂ ಇಲ್ಲ, ಅದು ಇಲ್ಲೇ ಇದೆ. ಭಾಗ 5, ಸಮಯದ ಭ್ರಮೆ. ಭೂತ ಮತ್ತು ಭವಿಷ್ಯತ್ತನ್ನು ಮೀರಿ ಬದುಕುವುದು. ದ ಇಲ್ಯೂಷನ್ ಆಫ್ ಟೈಮ್. ಸಮಯದ ಬಗ್ಗೆ ನಿಮಗಿರುವ ಅರಿವೆಲ್ಲವೂ ಒಂದೇ ಭ್ರಮೆಯಾಗಿದ್ದರೆ, ಭೂತಕಾಲವು ನಿಜವಲ್ಲದಿದ್ದರೆ ಮತ್ತು ಭವಿಷ್ಯವು ಇನ್ನೂ ಜನಿಸಿಯೇ ಇಲ್ಲದಿದ್ದರೆ ನಾವು ಸಮಯದ ಚೌಕಟ್ಟಿನಲ್ಲಿ ಬದುಕಲು ಕಲಿಯುತ್ತೇವೆ, ಅದನ್ನು ಬೆನ್ನಟ್ಟುತ್ತೇವೆ, ಅದರ ಬಗ್ಗೆ ಶೋಕಿಸುತ್ತೇವೆ. ಆದರೆ ಎಕಾರ್ಟ್ ಟೋಲೆ ಒಂದು ಕ್ರಾಂತಿಕಾರಿ ಸತ್ಯವನ್ನು ಹೇಳ್ತಾರೆ. ಸಮಯವೇ ಜೀವನ ಅಲ್ಲ, ಅದು ಕೇವಲ ಒಂದು ಮಾನಸಿಕ ಕಲ್ಪನೆ. ನಾವು ಈ ಕಲ್ಪನೆಯಲ್ಲಿ ಎಷ್ಟು ಹೆಚ್ಚು ಬದುಕುತ್ತೇವೆಯೋ ಅಷ್ಟು ಹೆಚ್ಚು ಸಂಕಟ ಪಡ್ತೀವಿ. ಭೂತಕಾಲ ಈಗಿನ ಕ್ಷಣದ ಒಂದು ನೆನಪು ಮಾತ್ರ. ನಿಮ್ಮ ಭೂತಕಾಲದ ಬಗ್ಗೆ ಯೋಚಿಸಿ. ಅದು ಒಳ್ಳೆಯದಿರಲಿ ಅಥವಾ ಕೆಟ್ಟದಿರಲಿ, ಅದು ಈಗ ಎಲ್ಲಿದೆ? ಅದು ಕೇವಲ ನಿಮ್ಮ ಮನಸ್ಸಿನಲ್ಲಿ ಇದೆ. ಭೂತಕಾಲ ಅನ್ನೋದು ಒಂದು ಆಲೋಚನೆ, ಒಂದು ಕಥೆ ಅಥವಾ ಮಸುಕಾದ ಭಾವಚಿತ್ರದಂತೆ. ಟೋಲೆ ಹೇಳ್ತಾರೆ, ಭೂತಕಾಲದಲ್ಲಿ ಯಾವುದು ಸಂಭವಿಸಿಲ್ಲ, ಅದು ಸಂಭವಿಸಿದಾಗಲೂ ಅದು ಈಗಿನ ಕ್ಷಣವೇ ಆಗಿತ್ತು. ಆದರೂ ನಾವು ಇಡೀ ಇತಿಹಾಸದ ಹೊರೆಯನ್ನು ಬೆನ್ನಿನ ಮೇಲೆ ಹೊತ್ತು ನೀಡುತ್ತಾ ಇದ್ದೀವಿ. ಪಶ್ಚಾತ್ತಾಪ, ಅಪರಾಧ ಪ್ರಜ್ಞೆ ಮತ್ತು ಹಳೆಯ ನೋವುಗಳನ್ನು ಮೆಲುಕು ಹಾಕುತ್ತಾ ಆ ನೋವನ್ನು ಈಗಲೂ ನಿಜ ಮಾಡ್ಕೊಳ್ತಾ ಇದ್ದೀವಿ. ನೆನಪಿಡಿ, ನೀವು ಅರಿವು ಕೊಟ್ಟಾಗ ಮಾತ್ರ ಭೂತಕಾಲಕ್ಕೆ ಶಕ್ತಿ ಇರುತ್ತೆ. ಭವಿಷ್ಯ ಈಗಿನ ಕ್ಷಣದ ಒಂದು ಕಲ್ಪನೆ. ಈಗ ಭವಿಷ್ಯದ ಬಗ್ಗೆ ಯೋಚಿಸಿ. ನಿಮ್ಮ ಕನಸುಗಳು, ಭಯಗಳು ಮತ್ತು ನಿರೀಕ್ಷೆಗಳು ಇವೆಲ್ಲವೂ ನಿಮ್ಮ ಮನಸ್ಸಿನ ಪರದೆಯ ಮೇಲೆ ಓಡುತ್ತಿರುವ ಸಿನಿಮಾದಂತೆ. ಅದನ್ನು ನಡೆದಾಗ ನಾನು ಸುಖವಾಗಿ ಇರ್ತೇನೆ ಅಥವಾ ಒಮ್ಮೆ ನನಗೆ ಆ ಕೆಲಸ ಸಿಕ್ಕರೆ ಎನ್ನುವ ಆಲೋಚನೆಯೇ ದೊಡ್ಡ ಬಲೆ. ಇದು ನಮ್ಮನ್ನು ನೆರಳಿನ ಹಿಂದೆ ಓಡುವಂತೆ ಮಾಡುತ್ತದೆ. ಭವಿಷ್ಯದಲ್ಲಿ ಸುಖವನ್ನು ಹುಡುಕುವ ಬದಲು ಅದನ್ನು ಈಗಲೇ ಅನುಭವಿಸುವುದು ಶಾಂತಿಯ ರಹಸ್ಯ. ಪ್ರಜ್ಞೆಯಲ್ಲಿ ಬದುಕುವುದು ಅಂದರೆ ಬೇಜವಾಬ್ದಾರಿತನವೇ? ಖಂಡಿತ ಇಲ್ಲ. ವರ್ತಮಾನದಲ್ಲಿ ಬದುಕುವುದು ಅಂದರೆ ಯೋಜನೆಗಳನ್ನು ಹಾಕುವುದನ್ನು ನಿಲ್ಲಿಸುವುದು ಅಂತ ಅಲ್ಲ. ಆತಂಕ ಮತ್ತು ಅಂಟಿಕೊಳ್ಳುವಿಕೆಯನ್ನು ಬಿಡುವುದು ಅಂತ ಅರ್ಥ. ನೀವು ವರ್ತಮಾನದಲ್ಲಿ ಇದ್ದಾಗ ನಿಮ್ಮ ಕೆಲಸಗಳು ಎಷ್ಟು ಪರಿಣಾಮಕಾರಿಯಾಗಿರುತ್ತೆ. ನೀವು ಭಯದಿಂದ ಪಾರ್ಶ್ವವಾಯುಗೆ ಒಳಗಾಗುವುದಿಲ್ಲ ಅಥವಾ ಪಶ್ಚಾತ್ತಾಪದಿಂದ ವಿಚಲಿತರಾಗುವುದಿಲ್ಲ. ಟೋಲೆ ಒಂದು ಅದ್ಭುತವಾದ ವಿರೋಧಾಭಾಸವನ್ನು ಹೇಳ್ತಾರೆ. ಈ ಕ್ಷಣದಲ್ಲಿ ನಿಮ್ಮ ಪ್ರಜ್ಞೆಯ ಗುಣಮಟ್ಟವೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ಈಗ ಪೂರ್ಣವಾಗಿ ಬದುಕುವುದು ಅತ್ಯಂತ ಭವಿಷ್ಯವನ್ನು ಸೃಷ್ಟಿಸುವ ಹಾದಿಯಾಗಿದೆ.
ಯಾವುದೋ ಒಂದು ದಿನ ಅನ್ನೋ ಕಥೆಯನ್ನು ಬಿಡಿ. ಯಾವುದೋ ಒಂದು ದಿನ ನಾನು ಸಂತೋಷವಾಗಿರುತ್ತೇನೆ, ಯಾವುದೋ ಒಂದು ದಿನ ನಾನು ಬದುಕಲು ಆರಂಭಿಸುತ್ತೇನೆ ಅಂತ ನೀವು ಎಷ್ಟು ಬಾರಿ ಹೇಳಿಕೊಂಡಿದ್ದೀರಿ. ಆದರೆ ಆ ದಿನ ಎಂದಿಗೂ ಬರೋದಿಲ್ಲ. ಆ ಆಲೋಚನೆಯು ನಿಮ್ಮ ಬಳಿ ಇರುವ ಏಕೈಕ ಸತ್ಯವನ್ನು ಅಂದರೆ ಈ ಕ್ಷಣವನ್ನು ಕಳ್ಳತನ ಮಾಡ್ತಾ ಇದೆ. ವರ್ತಮಾನವು ಕೇವಲ ಒಂದು ಸಾಧನ ಅಲ್ಲ, ಅದೇ ಅಂತಿಮ ಗುರಿ. ವರ್ತಮಾನದಲ್ಲಿ ಇರುವುದು ನಿಮ್ಮ ಮಹತ್ವಾಕಾಂಕ್ಷೆಯನ್ನು ಕೊಲ್ಲುವುದಿಲ್ಲ, ಬದಲಾಗಿ ನಿಮ್ಮ ಆತಂಕವನ್ನು ಕೊಲ್ಲುತ್ತದೆ. ನೀವು ಪ್ರೀತಿ, ಕುತೂಹಲ ಮತ್ತು ಸತ್ಯದಿಂದ ಕೆಲಸ ಮಾಡುತ್ತೀರಿ. ಒತ್ತಡ ಯಾವಾಗ ಉಂಟಾಗುತ್ತದೆ ಅಂತಂದರೆ ನೀವು ಇಲ್ಲೇ ಇದ್ದುಕೊಂಡು ಅಲ್ಲಿ ಇರಲು ಬಯಸಿದಾಗ ಮಾತ್ರ. ಸಮಯವು ಒಂದು ನಕ್ಷೆ, ಆದರೆ ಭೂಮಿಯಲ್ಲ. ಗಡಿಯಾರ ತೋರಿಸುವ ಸಮಯವು ನೇಮಕಾತಿಗಳಿಗೆ ಮತ್ತು ವೇಳಾಪಟ್ಟಿಗಳಿಗೆ ಉಪಯುಕ್ತ, ಅದು ನಕ್ಷೆಯಂತೆ. ಆದರೆ ಈಗ ಅನ್ನೋದು ಆ ನಕ್ಷೆಯೇ ತೋರಿಸುವ ನೈಜ ಭೂಮಿ. ಸಮಯವು ನಿಮ್ಮ ಸೇವಕನಾಗಿರಲಿ, ನಿಮ್ಮ ಒಡೆಯನಲ್ಲ. ಈಗ ಅನ್ನೋದು ಶಾಶ್ವತ, ಅದು ಎಂದಿಗೂ ಬದಲಾಗುವುದಿಲ್ಲ. ನೀವು ನಿಮ್ಮ ಭೂತಕಾಲದ ಕಥೆಯೂ ಅಲ್ಲ, ಭವಿಷ್ಯದ ಆತಂಕವೂ ಅಲ್ಲ. ಇವೆಲ್ಲವನ್ನು ಹಿಡಿದುಕೊಂಡಿರುವ ಆ ಮೌನ ಅರಿವು ನೀವು. ಈ ಸಮಯದ ಯಂತ್ರದಿಂದ ಹೊರಬನ್ನಿ. ಈ ಉಸಿರಾಟಕ್ಕೆ, ಈ ಹೃದಯದ ಬಡಿತಕ್ಕೆ, ಈ ಕ್ಷಣಕ್ಕೆ ಮರಳಿ ಬನ್ನಿ. ಭಾಗ 6. ಒಪ್ಪಿಕೊಳ್ಳುವಿಕೆ ಮತ್ತು ಶರಣಾಗತಿ. ಅಕ್ಸೆಪ್ಟೆನ್ಸ್ ಆ್ಯಂಡ್ ಸರೆಂಡರ್. ನಮ್ಮ ಬದುಕಿನ ಎಲ್ಲ ಸಂಕಟಗಳಿಗೆ ಮೂಲ ಕಾರಣ ನಮ್ಮ ಪರಿಸ್ಥಿತಿಗಳು ಅಲ್ಲ, ಆದರೆ ಆ ಪರಿಸ್ಥಿತಿಗಳ ವಿರುದ್ಧ ನಾವು ತೋರುವ ಪ್ರತಿರೋಧ ಅಂತಂದರೆ ನಿಮಗೆ ಆಶ್ಚರ್ಯ ಆಗಬಹುದು. ಎಕಾರ್ಟ್ ಟೋಲೆ ಈ ಸತ್ಯವನ್ನು ಬಿಚ್ಚಿಡ್ತಾರೆ. ನಮಗೆ ಸಂಕಟವಾಗುವುದು ಬದುಕಿನಲ್ಲಿ ನಡೆಯುವ ಘಟನೆಗಳಿಂದ ಅಲ್ಲ, ಆ ಘಟನೆಗಳನ್ನು ನಾವು ಒಪ್ಪಿಕೊಳ್ಳದಾಗ ಮಾತ್ರ. ನಾವು ವಾಸ್ತವ ವಿರುದ್ಧ ಹೋರಾಡ್ತಾ ಇರ್ತೀವಿ, ವರ್ತಮಾನವನ್ನು ತಳ್ಳುತ್ತೇವೆ, ಬದುಕಿಗೆ ಬೇಡ ಅಂತ ಅಂತೀವಿ. ಆ ಬೇಡ ಅನ್ನುವ ನಕಾರಾತ್ಮಕತೆಯೇ ನಮ್ಮ ನೋವಾಗಿ ಬದಲಾಗುತ್ತೆ. ಸಂಕಟ ಅಂತಂದರೆ ವಾಸ್ತವಕ್ಕೆ ತೋರುವ ಪ್ರತಿರೋಧ. ಪ್ರತಿ ಬಾರಿ ನೀವು ಒತ್ತಡ ಅಥವಾ ಭಾವನಾತ್ಮಕ ನೋವನ್ನು ಅನುಭವಿಸಿದಾಗ ಆಳವಾಗಿ ಗಮನಿಸಿ. ನೋವು ನೀಡುತ್ತಿರುವುದು ಸನ್ನಿವೇಶವೋ ಅಥವಾ ಆ ಸನ್ನಿವೇಶದ ಬಗ್ಗೆ ನಿಮ್ಮ ಅಸಮಾಧಾನವೋ? ನೀವು ಟ್ರಾಫಿಕ್ನಲ್ಲಿ ಸಿಲುಕಿಕೊಂಡಾಗ ಸಂಕಟ ಬರುವುದು ಕಾರುಗಳಿಂದ ಅಲ್ಲ, ನಾನಿಲ್ಲಿ ಇರಬಾರದಿತ್ತು ಅನ್ನುವ ನಿಮ್ಮ ಸಿಟ್ಟಿನಿಂದ. ಯಾರೋ ನಿಮ್ಮನ್ನು ಅವಮಾನಿಸಿದಾಗ ನೋವು ಬರುವುದು ನಿಮ್ಮ ಗಾಯಗೊಂಡ ಅಹಂಕಾರದಿಂದ. ನಾವು ಬದುಕು ನಮಗೆ ಬೇಕಾದಂತೆ ಇರಬೇಕು ಅನ್ನೋ ಹಠ ಹಿಡಿತೇವೆ. ಈ ಆಂತರಿಕ ಬೇಡ ಅನ್ನುವ ಧ್ವನಿ ನಮ್ಮಲ್ಲಿ ಮಾನಸಿಕ ಮತ್ತು ಆಧ್ಯಾತ್ಮಿಕ ಘರ್ಷಣೆಯನ್ನು ಸೃಷ್ಟಿಸುತ್ತದೆ. ಶರಣಾಗತಿ ಅಂದರೆ ಸೋಲಲ್ಲ, ಅದು ಶಕ್ತಿ. ಅನೇಕರು ಶರಣಾಗತಿಯನ್ನು ದೌರ್ಬಲ್ಯ ಅಂತ ತಪ್ಪಾಗಿ ಭಾವಿಸ್ತಾರೆ. ಶರಣಾಗತಿ ಅಂದರೆ ಕೈ ಚೆಲ್ಲಿ ಕುಳಿತುಕೊಳ್ಳುವುದು ಅಲ್ಲ, ಅಥವಾ ಸಂಕಟಕ್ಕೆ ಬಲಿಯಾಗುವುದು ಅಲ್ಲ. ಇದು ವಾಸ್ತವಕ್ಕೆ ಹೌದು ಎನ್ನುವ ಪ್ರಜ್ಞಾಪೂರ್ವಕ ಆಯ್ಕೆ. ಇದು ನಡೆಯುತ್ತಿದೆ, ಇದು ನನಗೆ ಇಷ್ಟವಿಲ್ಲದಿರಬಹುದು, ಆದರೆ ನಾನು ಇದರ ವಿರುದ್ಧ ಮಾನಸಿಕವಾಗಿ ಹೋರಾಡೋದಿಲ್ಲ ಅಂತ ಹೇಳಲು ಅಪಾರ ಧೈರ್ಯ ಬೇಕು. ಯಾವಾಗ ನೀವು ಪ್ರತಿರೋಧವನ್ನು ನಿಲ್ಲಿಸುತ್ತೀರೋ ಆಗ ನಿಮ್ಮ ಶಕ್ತಿ ಪೂರ್ಣವಾಗುವುದು ನಿಲ್ಲುತ್ತದೆ. ನೀವು ಶಾಂತವಾಗ್ತೀರಾ ಮತ್ತು ಸ್ಪಷ್ಟವಾಗಿ ಯೋಚನೆ ಮಾಡಲು ಶಕ್ತರಾಗ್ತೀರಾ. 3 ಆಯ್ಕೆಗಳು: ಬದಲಾಯಿಸಿ, ಬಿಟ್ಟು ಬಿಡಿ ಅಥವಾ ಒಪ್ಪಿಕೊಳ್ಳಿ. ಟೋಲೆ ಅವರು ಜೀವನ ಬದಲಾಯಿಸಬಲ್ಲ ಸರಳ ಮಾರ್ಗಸೂಚನೆಯನ್ನು ನೀಡ್ತಾರೆ. 1. ಬದಲಾಯಿಸಿ. ಸನ್ನಿವೇಶವನ್ನು ಬದಲಾಯಿಸಲು ಸಾಧ್ಯವಿದ್ದರೆ ತಕ್ಷಣ ಕಾರ್ಯಪ್ರವೃತ್ತರಾಗಿ. 2. ಬಿಟ್ಟು ಬಿಡಿ. ಬದಲಾಯಿಸಲು ಸಾಧ್ಯವಿಲ್ಲದಿದ್ದರೆ ಮತ್ತು ಅಲ್ಲಿಂದ ಹೊರಬರಲು ಸಾಧ್ಯವಿದ್ದರೆ ಹೊರಬನ್ನಿ. 3. ಒಪ್ಪಿಕೊಳ್ಳಿ. ಬದಲಾಯಿಸಲು ಅಥವಾ ಬಿಡಲು ಸಾಧ್ಯವಿಲ್ಲದಿದ್ದರೆ ಅದನ್ನು ಪೂರ್ಣವಾಗಿ ಒಪ್ಪಿಕೊಳ್ಳಿ. ಇದನ್ನು ಬಿಟ್ಟು ಬೇರೆಲ್ಲವೂ ಅಂದರೆ ಕೇವಲ ದೂಷಿಸುತ್ತಾ ಕೊರಗುತ್ತಾ ಇರೋದು ಮಾನಸಿಕ ಅಸ್ವಸ್ಥತೆಗೆ ಸಮಾನ. ದೂಷಿಸುವುದನ್ನು ನಿಲ್ಲಿಸಿ ಈ 3ರಲ್ಲಿ ಒಂದನ್ನು ಆರಿಸಿಕೊಂಡಾಗ ನೀವು ಬದುಕಿನ ಪ್ರವಾಹದೊಂದಿಗೆ ಒಂದಾಗ್ತೀರಾ. ಲೀಸಾಳ ಕತೆ. ಶರಣಾಗತಿಯಿಂದ ಸಿಕ್ಕ ಗುಣಮುಖ. ಒಂದು ಸಣ್ಣ ಉದಾಹರಣೆ ಗಮನಿಸಿ. ಲೀಸಾ ಎನ್ನೋ ಮಹಿಳೆ ತನ್ನ ಕೆಲಸ, ಪತಿ ಮತ್ತು ತಾಯಿಯನ್ನು ಕಳೆದುಕೊಂಡಳು.
ಅಷ್ಟೇ ಅಲ್ಲದೆ ಅವಳಿಗೆ ಕ್ಯಾನ್ಸರ್ ಇರುವುದು ಪತ್ತೆಯಾಯಿತು. ನನಗೆ ಯಾಕೆ ಹೀಗೆ ಆಯಿತು, ಇದು ಅನ್ಯಾಯ ಅಂತ ಅವಳು ದೀರ್ಘಕಾಲ ಹತಾಶೆಯಲ್ಲಿ ಬದುಕಿದಳು. ಆದರೆ ಒಂದು ರಾತ್ರಿ ಹೋರಾಡಿ ಸುಸ್ತಾದ ಅವಳು ಸುಮ್ಮನೆ ಕುಳಿತು ಉಸಿರಾಡಿದಳು. ಇದು ಹೇಗಿದೆಯೋ ಹಾಗೆ ಇದೆ ಅಂತ ಅವಳು ಮನಸ್ಸಿನಿಂದ ಒಪ್ಪಿಕೊಂಡಳು. ಅಲ್ಲಿಂದ ಅವಳ ಬದುಕು ಬದಲಾಯಿತು. ಅವಳು ಯಾಕೆ ಅಂತ ಕೇಳುವುದನ್ನು ನಿಲ್ಲಿಸಿದಳು. ಈಗ ನಾನು ಹೇಗಿರಲಿ ಅಂತ ಕೇಳಲು ಆರಂಭಿಸಿದಳು. ಪ್ರತಿರೋಧ ನಿಂತಾಗ ಅವಳ ಆತಂಕ ಕರಗಿತು. ಶಾರೀರಿಕವಾಗಿ ಗುಣಮುಖರಾಗುವ ಮೊದಲೇ ಅವಳು ಮಾನಸಿಕವಾಗಿ ಸ್ವತಂತ್ರಳಾದಳು. ಅವಳು ಹೇಳ್ತಾಳೆ, ಕ್ಯಾನ್ಸರ್ ನನ್ನನ್ನು ನಾಶ ಮಾಡಿರಲಿಲ್ಲ, ಪ್ರತಿರೋಧ ಮಾಡ್ತಾಯಿತ್ತು. ಆದರೆ ಶರಣಾಗತಿ ನನ್ನನ್ನು ಉಳಿಸಿತು. ಪ್ರತಿರೋಧದಿಂದ ಪ್ರವಾಹದ ಕಡೆಗೆ. ಜೀವನವು ಯಾವಾಗಲೂ ನಿಮ್ಮ ಇಚ್ಛೆಯಂತೆ ಇರಲಿಲ್ಲ. ನಷ್ಟ, ನೋವು ಮತ್ತು ಬದಲಾವಣೆಗಳು ಸಹಜ. ಆದರೆ ಸಂಕಟ ಪಡುವುದು ನಿಮ್ಮ ಆಯ್ಕೆ. ಮುಂದಿನ ಬಾರಿ ಜೀವನವು ನಿಮಗೆ ಸವಾಲು ಎಸೆದಾಗ ನಾನು ಇದನ್ನು ಹೇಗೆ ಬದಲಾಯಿಸು ಅಂತ ಕೇಳುವ ಮೊದಲು ನೀವು ಈ ಒಂದು ಕ್ಷಣಕ್ಕೆ ನಾನು ಒಪ್ಪಿಕೊಳ್ಳಬಹುದೇ ಅಂತ ಕೇಳಿ. ಆ ಕ್ಷಣದಲ್ಲಿ ನೀವು ನಿಯಂತ್ರಣಕ್ಕಿಂತಲೂ ಆಳವಾದ ಶಾಂತಿಯನ್ನು ಅನುಭವಿಸ್ತೀರಿ. ಇದುವೇ ಶರಣಾಗತಿಯ ಶಕ್ತಿ. ಇದುವೇ ಈಗಿನ ಕ್ಷಣದ ಸತ್ಯ. ಭಾಗ 7. ಸಂಬಂಧಗಳು ಮತ್ತು ಪ್ರಜ್ಞೆ. ಈಗಿನ ಕ್ಷಣದಲ್ಲಿ ಪ್ರೀತಿಯ ರೂಪಾಂತರ. ಅನೇಕ ಸಂಬಂಧಗಳು ಆರಂಭದಲ್ಲಿ ಅತ್ಯಂತ ಸಂತೋಷ ಮತ್ತು ಆತ್ಮೀಯತೆಯಿಂದ ಕೂಡಿರುತ್ತವೆ. ಆದರೆ ಕಾಲಕ್ರಮೇಣ ಅವುಗಳಲ್ಲಿ ಒತ್ತಡ, ಸಂಘರ್ಷ ಅಥವಾ ಮಾನಸಿಕ ಅಂತರ ಏಕೆ ಸೃಷ್ಟಿಯಾಗುತ್ತೆ? ಎಕಾರ್ಟ್ ಟೋಲೆ ಇದಕ್ಕೆ ಒಂದು ಮಾನವಿಕ ಉತ್ತರ ನೀಡ್ತಾರೆ. ಹೆಚ್ಚಿನ ಸಂಬಂಧಗಳು ನಿಜವಾದ ಪ್ರೀತಿ ಅಲ್ಲ. ಅವು ಕೇವಲ ಇಬ್ಬರು ವ್ಯಕ್ತಿಗಳ ನೋವಿನ ಶರೀರಗಳ ಅಂದರೆ ಪೇನ್ ಬಾಡೀಸ್ಗಳ ನಡುವಿನ ಒಪ್ಪಂದಗಳು. ಹಳೆಯ ಗಾಯಗಳನ್ನು ಹೊತ್ತು ಸಾಗುತ್ತಿರುವ ಇಬ್ಬರು ವ್ಯಕ್ತಿಗಳು ಪರಸ್ಪರ ಭೇಟಿ ಆದಾಗ ಇನ್ನೊಬ್ಬರು ನನ್ನನ್ನು ಪೂರ್ಣಗೊಳಿಸುತ್ತಾರೆ ಅಂತ ಭ್ರಮಿಸುತ್ತಾರೆ. ಆರಂಭದಲ್ಲಿ ಆಕರ್ಷಣೆ ಇರುತ್ತದೆ, ಆದರೆ ಸಮಯ ಕಳೆದಂತೆ ನಿರೀಕ್ಷೆಗಳು ಹೆಚ್ಚಾಗ್ತವೆ. ತೀರ್ಪುಗಳು ಅಂದರೆ ಜಡ್ಜ್ಮೆಂಟ್ಗಳು ಶುರುವಾಗುತ್ತೆ ಮತ್ತು ಇಬ್ಬರ ನೋವಿನ ಶರೀರಗಳು ಪರಸ್ಪರ ಘರ್ಷಿಸಲು ಆರಂಭಿಸುತ್ತೆ. ಪ್ರೀತಿ ಅನ್ನೋದು ಆರೋಪವಾಗಿ ಬದಲಾಗುತ್ತೆ. ನೋವಿನ ಶರೀರಗಳ ಘರ್ಷಣೆ. ನಿಮ್ಮ ಸಂಗಾತಿ ಹೇಳಿದ ಒಂದು ಸಣ್ಣ ಮಾತು ನಿಮ್ಮಲ್ಲಿ ತೀವ್ರವಾದ ಕೋಪ ಅಥವಾ ಆವೇಶವನ್ನು ಉಂಟು ಮಾಡಿದ್ದನ್ನು ನೀವು ಗಮನಿಸಿದ್ದೀರಾ? ಅದು ನಿಮ್ಮ ನೋವಿನ ಶರೀರ. ಅದಕ್ಕೆ ಡ್ರಾಮಾ ಮತ್ತು ಜಗಳ ಅಂದರೆ ತುಂಬ ಇಷ್ಟ. ಯಾಕಂದರೆ ಅದರಿಂದಲೇ ಅದು ಪೋಷಿಸಲ್ಪಡುತ್ತೆ. ಈ ಹಂತದಲ್ಲಿ ಇಬ್ಬರು ಪ್ರಜ್ಞಾವಂತ ಜೀವಿಗಳ ಬದಲಾಗಿ ಇಬ್ಬರ ಅಹಂಗಳು ಮತ್ತು ಹಳೆಯ ಗಾಯಗಳು ಪರಸ್ಪರ ಕಿತ್ತಾಡ್ತಾ ಇರ್ತವೆ. ಒಬ್ಬರ ಅಭದ್ರತೆ ಇನ್ನೊಬ್ಬರ ನಿಯಂತ್ರಿಸುವ ಹಠವನ್ನು ಎಚ್ಚರಿಸ್ತಾ ಇರುತ್ತೆ. ಇದೊಂದು ದಣಿಸುವ ಸುಳಿ. ಪ್ರೀತಿ ಅಂತಂದರೆ ಒಪ್ಪಿಕೊಳ್ಳುವಿಕೆ, ನಿಯಂತ್ರಣ ಅಲ್ಲ. ನೀವು ವರ್ತಮಾನದಲ್ಲಿದ್ದಾಗ ನಿಮ್ಮ ಸಂಗಾತಿಯನ್ನು ಪತ್ನಿ, ಪತಿ, ಪ್ರಿಯಕರ ಅಥವಾ ಪ್ರಿಯತಮೆ ಅನ್ನೋ ಪಾತ್ರಗಳಾಗಿ ನೋಡುವುದನ್ನು ನಿಲ್ಲಿಸ್ತೀರಾ. ಅವರನ್ನು ನಿಮ್ಮ ಸುಖದ ಮೂಲವಾಗಿ ಬಳಸಿಕೊಳ್ಳುವ ಬದಲು ನಿಮ್ಮಂತೆಯೇ ಇರುವ ಒಬ್ಬ ಅಪೂರ್ಣ ಆದರೆ ವಿಕಸನಗೊಳ್ಳುತ್ತಿರುವ ಆತ್ಮವಾಗಿ ಕಾಣ್ತೀರಾ. ನೀನು ನನ್ನನ್ನು ಸುಖವಾಗಿಡಬೇಕು, ನೀನು ನನ್ನನ್ನು ನೋಯಿಸಬಾರದು, ನನ್ನನ್ನು ಯಾವಾಗಲೂ ಅರ್ಥ ಮಾಡಿಕೊಳ್ಳಬೇಕು ಅನ್ನೋ ಭಾರವಾದ ನಿರೀಕ್ಷೆಗಳನ್ನು ನೀವು ಕೈಬಿಡ್ತೀರಿ. ಬದಲಾಗಿ ಅವರ ಮಾತುಗಳನ್ನು ಆಳವಾಗಿ ಕೇಳಿಸ್ಕೊಳ್ತೀರಿ. ನಿಮ್ಮ ಮನಸ್ಸು ಹೇಳುವ ಕಥೆಗಿಂತ ಹೆಚ್ಚಾಗಿ ಅವರ ಒಳಗಿನ ಭಾವನೆಯನ್ನು ಅನುಭವಿಸ್ತೀರಿ. ಟೋಲೆ ಬರೆಯುತ್ತಾರೆ, ಪ್ರೀತಿ ಅಂದರೆ ಅಲ್ಲಿ ಯಾವುದೇ ತೀರ್ಪು ಅಂದರೆ ಜಡ್ಜ್ಮೆಂಟ್ ಇಲ್ಲದಿರುವುದು. ಪ್ರೀತಿ ಅಂದರೆ ವಶಪಡಿಸಿಕೊಳ್ಳುವುದು ಅಲ್ಲ, ಅದು ಅರಿವನ್ನು ಹಂಚಿಕೊಳ್ಳುವುದು. ಪ್ರಜ್ಞಾಪೂರ್ವಕ ಆಲಿಸುವಿಕೆ ಅಂದರೆ ಕಾನ್ಷಿಯಸ್ ಲಿಸನಿಂಗ್. ಸಂಬಂಧದಲ್ಲಿರುವುದು ಅಂದರೆ ಸುಮ್ಮನೆ ಇರುವುದು ಅಂತ ಅಲ್ಲ, ಅದು ಅಹಂ ಇಲ್ಲದೆ ಆಲಿಸುವುದು. ಮುಂದಿನ ಬಾರಿ ನಿಮ್ಮ ಪ್ರಿಯ ಪಾತ್ರರ ಜೊತೆ ಮಾತನಾಡುವಾಗ ಇದನ್ನು ಪ್ರಯತ್ನಿಸಿ. ಅವರು ಮಾತನಾಡುತ್ತಿರುವಾಗ ನಿಮ್ಮ ಉತ್ತರವನ್ನು ಮೊದಲೇ ಸಿದ್ಧಪಡಿಸಿಕೊಳ್ಳಬೇಡಿ. ನಿಮ್ಮ ನಿಲುವನ್ನು ಸಮರ್ಥಿಸಿಕೊಳ್ಳಲು ಮನಸ್ಸಿನಲ್ಲಿ ವಾದ ಮಾಡಬೇಡಿ. ಕೇವಲ ಆಲಿಸಿ.
ನಿಮ್ಮ ಉಸಿರಾಟವನ್ನು ಗಮನಿಸುತ್ತಾ ಪ್ರಜ್ಞೆಯಲ್ಲಿದ್ದು ಅವರ ಮಾತುಗಳನ್ನು ಒಪ್ಪಿಕೊಳ್ಳಿ. ಯಾವಾಗ ಒಬ್ಬ ವ್ಯಕ್ತಿಗೆ ತಾನು ಯಾವುದೇ ಟೀಕೆ ಇಲ್ಲದೆ ಆಲಿಸಲ್ಪಡುತ್ತಿದ್ದೇನೆ ಅಂತ ಅನಿಸುತ್ತೋ ಆಗ ಅವರ ರಕ್ಷಣಾತ್ಮಕ ವರ್ತನೆ ಕರಗುತ್ತದೆ ಮತ್ತು ನಿಜವಾದ ಆತ್ಮೀಯತೆ ಚಿಗುರುತ್ತದೆ. ಸಂಘರ್ಷವನ್ನು ಎಚ್ಚರವಾಗಿ ಬದಲಾಯಿಸಿ. ಪ್ರತಿ ಜಗಳವು ಗೆಲ್ಲಲು ಸಿಕ್ಕ ಅವಕಾಶ ಅಲ್ಲ, ಅದು ಎಚ್ಚರಗೊಳ್ಳಲು ಸಿಕ್ಕ ಒಂದು ಆಹ್ವಾನ. ಜಗಳದ ಸಮಯದಲ್ಲಿ ಭಾವನೆಗಳು ಉಲ್ಬಣಗೊಂಡಾಗ ಒಂದು ಕ್ಷಣ ನಿಲ್ಲಿ, ಒಂದು ದೀರ್ಘ ಉಸಿರು ತೆಗೆದುಕೊಳ್ಳಿ. ಈ ಒಂದು ದೀರ್ಘ ಮೌನವು ಇಡೀ ಸಂಘರ್ಷದ ಹಾದಿಯನ್ನೇ ಬದಲಾಯಿಸಬಹುದು. ಸಂಗಾತಿಯ ಶಕ್ತಿಯೊಂದಿಗೆ ನಿಮ್ಮ ಶಕ್ತಿಯನ್ನು ಘರ್ಷಿಸಬೇಡಿ. ಅವರ ಮಾತನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಬೇಡಿ. ಅಲ್ಲಿ ಮಾತನಾಡುತ್ತಿರುವುದು ಅವರಲ್ಲ, ಅವರ ನೋವಿನ ಶರೀರ ಅಂತ ಅರ್ಥ ಮಾಡಿಕೊಳ್ಳಿ. ಆಗ ನೀವು ಅದಕ್ಕೆ ಪ್ರತಿಕ್ರಿಯೆ ನೀಡದೆ ಶಾಂತವಾಗಿ ಇರಬಹುದು. ಪ್ರೀತಿಯಲ್ಲಿ ಪ್ರಜ್ಞೆಯ ಉಡುಗೆ. ಸಂಬಂಧಕ್ಕೆ ನೀವು ನೀಡಬಹುದಾದ ಅತಿ ದೊಡ್ಡ ಉಡುಗೆ ಹೂಗಳು ಅಲ್ಲ ಅಥವಾ ಅದ್ದೂರಿ ಮಾತುಗಳು ಅಲ್ಲ, ಅದು ನಿಮ್ಮ ಪೂರ್ಣ ಅರಿವು. ನೀವು ಪೂರ್ಣವಾಗಿ ಅಲ್ಲಿರುವುದು. ವರ್ತಮಾನದಲ್ಲಿ ಪ್ರೀತಿ ಅನ್ನೋದು ಕೊಡುಕೊಳ್ಳುವಿಕೆಯೇ ಅಲ್ಲ, ಅದು ನೀವೇ ಆಗಿರ್ತೀರ. ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನಾನು ಈ ವ್ಯಕ್ತಿಯನ್ನು ಸರಿಪಡಿಸಲು ಪ್ರಯತ್ನಿಸದೆ ಕೇವಲ ಅವರ ಜೊತೆ ಇರಲು ಸಾಧ್ಯವೇ? ನನ್ನ ಮನಸ್ಸಿನಿಂದ ಅಲ್ಲದೆ ನನ್ನ ಅರಿವಿನಿಂದ ಪ್ರೀತಿಸಲು ಸಾಧ್ಯವೇ? ಈ ಪ್ರಶ್ನೆಗೆ ಉತ್ತರ ಹೌದು ಅಂತಾದರೆ ನಿಮ್ಮ ಸಂಬಂಧವು ಬದುಕಿನ ಸತ್ಯವನ್ನು ತೋರಿಸುವ ಕನ್ನಡಿ ಆಗುತ್ತೆ. ಭಾಗ 8. ಅಸ್ತಿತ್ವದಲ್ಲಿ ಬೇರೂರಿದ ಜೀವನ. ಪ್ರತಿ ಕ್ಷಣದಲ್ಲೂ ಪ್ರಜ್ಞೆಯನ್ನು ತರುವುದು. ಅತ್ಯಂತ ದೊಡ್ಡ ಆಧ್ಯಾತ್ಮಿಕ ರಹಸ್ಯವು ಹಳೆಯ ಗ್ರಂಥಗಳಲ್ಲೋ ಅಥವಾ ದೂರದ ದೇವಸ್ಥಾನಗಳಲ್ಲೋ ಅಡಗಿಲ್ಲ ಅಂತಂದರೆ ನೀವು ನಂಬ್ತೀರಾ? ಎಕಾರ್ಟ್ ಟೋಲೆ ಅವರ ಸಂದೇಶವು ಜೀವನದಿಂದ ಪಲಾಯನ ಮಾಡುವುದು ಅಲ್ಲ, ಬದಲಾಗಿ ಜೀವನವನ್ನು ಸಂಪೂರ್ಣವಾಗಿ ಪ್ರವೇಶಿಸುವುದು. ಅಸ್ತಿತ್ವದಲ್ಲಿ ಬೇರೂರುವಿಕೆ. ಅಸ್ತಿತ್ವದಲ್ಲಿ ಬೇರೂರುವಿಕೆ ಅಂದರೆ ಯಾವುದೋ ಒಂದು ಪರಿಪೂರ್ಣ ಸ್ಥಿತಿಯನ್ನು ಹುಡುಕುವುದು ಅಲ್ಲ, ಸಮಸ್ಯೆಗಳು ಅಥವಾ ಒತ್ತಡಗಳೇ ಇಲ್ಲದ ಜೀವನವನ್ನು ನಡೆಸುವುದು ಅಲ್ಲ, ಬದಲಾಗಿ ಎಂತಹ ಪರಿಸ್ಥಿತಿಯಲ್ಲೂ ಸ್ಪಷ್ಟವಾದ ಅರಿವಿನಿಂದ ಇರುವುದು. ಸರಳ ಕ್ರಿಯೆಗಳು. ನೀವು ಊಟ ಮಾಡುವಾಗ ಫೋನ್ ನೋಡಬೇಡಿ, ಟಿವಿ ಹಾಕಬೇಡಿ. ಕೇವಲ ಆಹಾರದ ರುಚಿ ಮತ್ತು ವಿನ್ಯಾಸವನ್ನು ಅನುಭವಿಸಿ. ಇದು ಕೇವಲ ಈ ಸ್ಥಿತಿಯಲ್ಲಿ ನಾವು ನಮ್ಮ ಅಹಂ ಅಥವಾ ನೋವಿನ ಶರೀರದಿಂದ ಬಿಡುಗಡೆ ಹೊಂದಿ ಸಂಬಂಧಗಳಲ್ಲಿ ಪ್ರಜ್ಞಾಪೂರ್ವಕವಾಗಿ ತೊಡಗಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಅಂತಿಮವಾಗಿ, ಜೀವನ ಅನ್ನೋದು ಕೇವಲ ಈಗಿನ ಕ್ಷಣದಲ್ಲಿ ಮಾತ್ರ ಅಸ್ತಿತ್ವದಲ್ಲಿದೆ ಅನ್ನೋ ಸತ್ಯವನ್ನು ಅರಿತು ಆಲೋಚನೆಗಳ ನಡುವಿನ ಆ ನಿಶ್ಶಬ್ದ ಅಂತರದಲ್ಲಿ ನೆಲೆಸುವುದೇ ನಿಜವಾದ ಈ ಪುಸ್ತಕದಿಂದ ನೀವು ಕಲಿಯುವ ಪ್ರಮುಖ ಅಂಶಗಳು. ಜೀವನದ ಬಹುಪಾಲ ದುಃಖಕ್ಕೆ ಮೂಲ ಕಾರಣ ನಾವು ವರ್ತಮಾನವನ್ನು ಬಿಟ್ಟು ಭೂತಕಾಲದ ನೆನಪುಗಳಲ್ಲಿ ಅಥವಾ ಭವಿಷ್ಯದ ಆತಂಕಗಳಲ್ಲಿ ಬದುಕುವುದು. ಇದನ್ನು ಮೆಟ್ಟಿ ನಿಲ್ಲಲು ಟೋಲೆ ಅವರು ಸಾಕ್ಷಿ ಪ್ರಜ್ಞೆ, ವಾಚಿಂಗ್ ದ ಥಿಂಕರ್ ಅನ್ನೋ ತಂತ್ರವನ್ನು ಸೂಚಿಸುತ್ತಾರೆ. ಅಂದರೆ ನಮ್ಮ ತಲೆಯಲ್ಲಿ ನಿರಂತರವಾಗಿ ಓಡುವ ಆಲೋಚನೆಗಳನ್ನು ಯಾವುದೇ ತೀರ್ಪು ನೀಡದೆ ಗಮನಿಸೋದು. ಹೀಗೆ ಮಾಡಿದಾಗ ನಾವು ನಮ್ಮ ಆಲೋಚನೆಗಳಿಗಿಂತ ಭಿನ್ನವಾದ ಒಂದು ಮೌನ ಅರಿವು ಅನ್ನೋದು ನಮಗೆ ಅರಿವಾಗುತ್ತೆ. ಇದರೊಂದಿಗೆ ದೈನಂದಿನ ಕೆಲಸಗಳಾದ ಉಸಿರಾಟ, ಊಟ ಅಥವಾ ನಡಿಗೆಯನ್ನು ಪೂರ್ಣ ಗಮನದಿಂದ ಮಾಡುವುದರಿಂದ ಮತ್ತು ದೇಹದ ಒಳಗಿನ ಜೀವಂತಿಕೆಯನ್ನು ಇನ್ನರ್ ಬಾಡಿ ಅವೇರ್ನೆಸ್ ಅನುಭವಿಸುವುದರಿಂದ ನಾವು ಮನಸ್ಸಿನ ಬಂಧನದಿಂದ ಮುಕ್ತರಾಗಬಹುದು. ಮುಖ್ಯವಾಗಿ ಸನ್ನಿವೇಶಗಳು ನಮಗೆ ಇಷ್ಟವಾಗದಿದ್ದರೂ ಅವುಗಳನ್ನು ಪ್ರತಿರೋಧಿಸದೆ ಶರಣಾಗತಿ ಸರೆಂಡರ್ ಭಾವದಿಂದ ಒಪ್ಪಿಕೊಂಡಾಗ ಆಂತರಿಕ ಸಂಘರ್ಷ ಕೊನೆಯಾಗುತ್ತದೆ. ಈ ಸ್ಥಿತಿಯಲ್ಲಿ ನಾವು ನಮ್ಮ ಅಹಂ ಅಥವಾ ನೋವಿನ ಶರೀರದಿಂದ ಬಿಡುಗಡೆ ಹೊಂದಿ ಸಂಬಂಧಗಳಲ್ಲಿ ಪ್ರಜ್ಞಾಪೂರ್ವಕವಾಗಿ ತೊಡಗಿಸಿಕೊಳ್ಳಲು ಸಾಧ್ಯವಾಗುತ್ತೆ. ಅಂತಿಮವಾಗಿ, ಜೀವನ ಅನ್ನೋದು ಕೇವಲ ಈಗಿನ ಕ್ಷಣದಲ್ಲಿ ಮಾತ್ರ ಅಸ್ತಿತ್ವದಲ್ಲಿದೆ ಅನ್ನೋ ಸತ್ಯವನ್ನು ಅರಿತು ಆಲೋಚನೆಗಳ ನಡುವಿನ ಆ ನಿಶ್ಶಬ್ದ ಅಂತರದಲ್ಲಿ ನೆಲೆಸುವುದೇ ನಿಜವಾದ ಆಧ್ಯಾತ್ಮಿಕ ಎಚ್ಚರ ಮತ್ತು ಶಾಂತಿಯ ಹಾದಿಯಾಗಿದೆ.
ಗಡಿಯಾರ ಸಮಯ ಮತ್ತು ಮಾನಸಿಕ ಸಮಯದ ವ್ಯತ್ಯಾಸ. ನಮ್ಮ ಜೀವನದಲ್ಲಿ ಗಡಿಯಾರ ಸಮಯ ಅತ್ಯಗತ್ಯ. ರೈಲು ಹಿಡಿಯಲು ಅಥವಾ ಕೆಲಸದ ಸಮಯವನ್ನು ನಿರ್ಧರಿಸಲು ಇದು ಬೇಕೇ ಬೇಕು. ಆದರೆ ಸಮಸ್ಯೆ ಶುರುವಾಗೋದು ನಾವು ಅದನ್ನು ಮಾನಸಿಕ ಸಮಯವನ್ನಾಗಿ ಬದಲಾಯಿಸಿಕೊಂಡಾಗ. ಅಂದರೆ ನಮ್ಮ ಸಾಧನೆಗಳ ಬಗ್ಗೆ ಅತಿಯಾಗಿ ಹೆಮ್ಮೆ ಪಡುವುದು ಅಥವಾ ಇಂದಿನ ಸೋಲುಗಳ ಬಗ್ಗೆ ಕುಗ್ಗಿ ಹೋಗುವುದು ಮಾನಸಿಕ ಸಮಯ. ಗಡಿಯಾರ ಸಮಯವನ್ನು ಬಳಸಿ ಕೆಲಸ ಮುಗಿಸಿದ ತಕ್ಷಣ ಮತ್ತೆ ವರ್ತಮಾನಕ್ಕೆ ಮರಳುವುದೇ ನಿಜವಾದ ಬುದ್ಧಿವಂತಿಕೆ, ಸ್ಥಿತಪ್ರಜ್ಞೆ ಮತ್ತು ಕ್ರಿಯೆ. ನಾವು ಸದಾ ಏನನ್ನಾದರೂ ಮಾಡಲು ಡೂಯಿಂಗ್ ಹಂಬಲಿಸುತ್ತೇವೆ. ಆದರೆ ಟೋಲೆ ಹೇಳುವಂತೆ ನೈಜ ಕ್ರಿಯೆಯು ನಮ್ಮ ಅಸ್ತಿತ್ವದಲ್ಲಿ ಸ್ಥಿತಿಯಿಂದ ಬರಬೇಕು. ನೀವು ವರ್ತಮಾನದಲ್ಲಿ ಬೇರೂರಿ ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಒಂದು ರೀತಿಯ ಸೌಂದರ್ಯ ಮತ್ತು ಪರಿಪೂರ್ಣತೆ ಇರುತ್ತದೆ. ನೀವು ಒತ್ತಡದಿಂದ ಮಾತನಾಡುವ ಕೆಲಸಕ್ಕಿಂತ ಶಾಂತಿಯುತವಾಗಿ ಮಾಡುವ ಕೆಲಸವು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ನಿರಪೇಕ್ಷಿತ ಸ್ವೀಕಾರ, ನಾನ್ ಜಡ್ಜ್ಮೆಂಟ್. ನಮ್ಮ ಮನಸ್ಸು ಪ್ರತಿ ವಿಷಯಕ್ಕೂ ಒಂದು ಲೇಬಲ್ ಹಚ್ಚುತ್ತದೆ. ಇದು ಒಳ್ಳೆಯದು, ಇದು ಕೆಟ್ಟದ್ದು ಅಂತ. ಈ ಅಭ್ಯಾಸವೇ ನಮ್ಮನ್ನು ಸತ್ಯದಿಂದ ದೂರವಿಡುತ್ತದೆ. ಯಾವುದನ್ನು ವಿಮರ್ಶಿಸದೆ ವಿಷಯಗಳು ಹೇಗಿವೆಯೋ ಹಾಗೆಯೇ ನೋಡುವುದನ್ನು ಕಲಿಯುವುದು ಅರಿವಿನ ದೊಡ್ಡ ಮೆಟ್ಟಿಲು. ಉದಾಹರಣೆಗೆ, ಮಳೆ ಬಂದಾಗ ಅದನ್ನು ಕೆಟ್ಟ ಹವಾಮಾನ ಅನ್ನುವ ಬದಲು ಮಳೆ ಬೀಳುತ್ತಿದೆ ಅಂತ ಮಾತ್ರ ನೋಡುವುದು ಪ್ರಜ್ಞೆಯ ಸ್ಥಿತಿ. ಮೌನ ಮತ್ತು ಶೂನ್ಯದ ಶಕ್ತಿ. ನಾವು ಹೆಚ್ಚಾಗಿ ಶಬ್ದಗಳ ಮೇಲೆ ಗಮನ ಹರಿಸ್ತೇವೆ, ಆದರೆ ಆ ಶಬ್ದಗಳು ಎಲ್ಲಿಂದ ಮೂಡುತ್ತಿವೆ ಅನ್ನೋ ಮೌನವನ್ನು ಗಮನಿಸೋದೇ ಇಲ್ಲ. ಅದೇ ರೀತಿ ವಸ್ತುಗಳನ್ನು ನೋಡುತ್ತೇವೆ, ಆದರೆ ಆ ವಸ್ತುಗಳು ಇರಲು ಅವಕಾಶ ಮಾಡಿಕೊಟ್ಟಿರುವ ಖಾಲಿ ಜಾಗವನ್ನು ಗಮನಿಸೋದಿಲ್ಲ. ಈ ವಿಶ್ವದ ಬಹುಪಾಲು ಶೂನ್ಯದಿಂದ ಕೂಡಿದೆ. ನಮ್ಮ ಒಳಗಿನ ಮೌನ ಮತ್ತು ಹೊರಗಿನ ಶೂನ್ಯವನ್ನು ಗಮನಿಸುವುದರಿಂದ ನಮ್ಮ ಪ್ರಜ್ಞೆಯು ವಿಸ್ತಾರವಾಗುತ್ತದೆ. ಮೃತ್ಯುವಿನ ಅರಿವು ಮತ್ತು ನಶ್ವರತೆ. ಜೀವನದ ನಶ್ವರತೆಯನ್ನು ಒಪ್ಪಿಕೊಳ್ಳುವುದು ವರ್ತಮಾನದಲ್ಲಿ ಬದುಕಲು ಪ್ರೇರೇಪಿಸುತ್ತದೆ. ಎಲ್ಲವೂ ಒಂದು ದಿನ ಕೊನೆಗೊಳ್ಳುತ್ತದೆ ಅನ್ನೋ ಸತ್ಯ ತಿಳಿದಾಗ ಅಹಂಕಾರವು ಕರಗುತ್ತದೆ ಮತ್ತು ನಾವು ಈ ಕ್ಷಣವನ್ನು ಹೆಚ್ಚು ಗೌರವದಿಂದ ಗೌರವಿಸಲು ಆರಂಭಿಸುತ್ತೇವೆ. ಸಾವು ಅನ್ನೋದು ಕೇವಲ ರೂಪದ ಬದಲಾವಣೆ ಅಷ್ಟೇ ಹೊರತು ಅಸ್ತಿತ್ವದ ಅಂತ್ಯ ಅಲ್ಲ ಅನ್ನೋದು ಎಕಾರ್ಟ್ ಟೋಲೆ ಅವರ ಆಳವಾದ ಸಂದೇಶ. ನಮ್ಮ ಈ ಪಯಣ ಇಲ್ಲಿಗೆ ಮುಕ್ತಾಯವಾಗುತ್ತಿಲ್ಲ. ಬದಲಾಗಿ ನಿಮ್ಮ ಜೀವನದ ಹೊಸ ಆರಂಭ ಇಲ್ಲಿಂದ ಶುರುವಾಗುತ್ತೆ. ನೆನಪಿಡಿ, ಶಾಂತಿ ಅನ್ನೋದು ಎಲ್ಲೋ ದೂರದಲ್ಲಿ ಇಲ್ಲ, ಅದು ನಿಮ್ಮ ಒಳಗಿನ ಈ ಕ್ಷಣದ ಮೌನದಲ್ಲಿ ಇದೆ. ಎಕಾರ್ಟ್ ಟೋಲೆ ಅವರು ಈ ಅಮೂಲ್ಯ ವಿಚಾರಗಳು ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆಯಾದರೂ ತರುತ್ತದೆ ಅಂತ ನಾವು ನಂಬುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಮತ್ತು ಇಂತಹ ಮತ್ತಷ್ಟು ಅದ್ಭುತ ಪುಸ್ತಕಗಳ ಸಾರಾಂಶ ಬುಕ್ ಸಮರಿಯನ್ನು ಕೇಳಲು ಬಯಸ್ತೀರಾದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ. ಹಾಗೆ ಇದು ತುಂಬ ವ್ಯಾಲ್ಯೂಬಲ್ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಇದರಿಂದ ಪ್ರತಿಯೊಂದು ವಿಡಿಯೋ ನಿಮಗೆ ತಲುಪೋದಕ್ಕೆ ಬೆಲ್ ಐಕಾನ್ ಹಿಟ್ ಮಾಡೋದನ್ನು ಮರಿಬೇಡಿ. ಈ ಪುಸ್ತಕದ ಯಾವ ವಿಚಾರ ಹೆಚ್ಚು ಇಷ್ಟ ಆಯಿತು ಅಥವಾ ಈಗಾಗಲೇ ನಿಮ್ಮ ಜೀವನದಲ್ಲಿ ವರ್ತಮಾನವನ್ನು ಯಾವ ರೀತಿಯಲ್ಲಿ ಅನುಭವಿಸ್ತಾ ಇದ್ದೀರಾ ಅಂತ ತಪ್ಪದೆ ಕೆಳಗಿನ ಕಾಮೆಂಟ್ ಬಾಕ್ಸಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆಗಳು ಅತ್ಯಂತ ಮುಖ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್.